ಇವತ್ತಿನ ಕ್ಲಾಸಲ್ಲಿ ನಾವು ಆಫ್ರಿಕಾದ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಆಫ್ರಿಕಾದ ಪ್ರಾಕೃತಿಕ ಲಕ್ಷಣಗಳು. ಹಿಂದಿನ ಕ್ಲಾಸಲ್ಲಿ ನಾನು ಆಫ್ರಿಕಾದ ಪ್ರಮುಖ ದೇಶಗಳ ಬಗ್ಗೆ ಹೇಳಿದ್ದೆ. ಅಂದರೆ ಪ್ರಮುಖ ದೇಶಗಳು ಯಾವ ಭಾಗದಲ್ಲಿ ಯಾವ್ಯಾವ ದೇಶಗಳು ಕಂಡುಬರ್ತವೆ ಅಂತ ಹೇಳಿದ್ದೆ. ಯಾರು ಆ ಕ್ಲಾಸ್ ನೋಡಿಲ್ವೋ ಅದನ್ನು ನೋಡಿ, ಯಾಕಂದರೆ ಆ ಕ್ಲಾಸ್ ನೋಡೋದ್ರಿಂದ ಈ ಕ್ಲಾಸ್ ತುಂಬ ಬೇಗ ಅರ್ಥ ಆಗುತ್ತೆ. ಆ ಕ್ಲಾಸಿಗೂ ಈ ಕ್ಲಾಸಿಗೂ ತುಂಬ ಸಂಬಂಧ ಇದೆ. ಹೆಂಗಂದರೆ ನೋಡಿ, ಯಾವುದೇ ದೇಶದಲ್ಲಾಗಲಿ ಅಲ್ಲಿನ ಜನ, ಅಲ್ಲಿನ ಸಮಾಜ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಧಾರ್ಮಿಕ ನಂಬಿಕೆ ಅದು ಈ ಪ್ರಾಕೃತಿಕ ಲಕ್ಷಣಗಳ ಮೇಲೆ ಡಿಪೆಂಡ್ ಆಗಿರ್ತೈತಿ. ಈ ಪ್ರಾಕೃತಿಕ ಲಕ್ಷಣಗಳಿಂದನೇ ಆ ದೇಶ ಅಥವಾ ಆ ಭಾಗದಲ್ಲಿ ಆ ರೀತಿಯಾದಂಥ ಸಂಸ್ಕೃತಿ ನಿರ್ಮಾಣ ಆಗಿರ್ತೈತಿ. ಆದ್ದರಿಂದ ಯಾವ ದೇಶದಲ್ಲಿ ಯಾವ ರೀತಿ ಜನ ಕಂಡು ಬರ್ತಾರೆ ಅನ್ನೋಕ್ಕೆ ಅಲ್ಲಿನ ಪ್ರಕೃತಿಯನ್ನು ಆಧರಿಸಿ ನೋಡಬೇಕಾಗಿರ್ತೈತಿ. ಆದ್ದರಿಂದ ಯಾರು ಆ ಕ್ಲಾಸ್ ನೋಡಿಲ್ವೋ ಅದನ್ನು ನೋಡಿ. ಅಂದರೆ ಯಾವ ಭಾಗದಲ್ಲಿ ಯಾವ ದೇಶ ಇದೆಯೋ ಆ ದೇಶಕ್ಕೆ ತಕ್ಕಂಗೆ ಅಲ್ಲಿನ ಜನ, ಅಲ್ಲಿನ ಸಮಾಜ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಧಾರ್ಮಿಕ ನಂಬಿಕೆ ಮತ್ತು ಈ ಪ್ರಾಕೃತಿಕ ಲಕ್ಷಣವನ್ನು ಆಧರಿಸಿ ಆ ಸಮಾಜ ನಿರ್ಮಾಣ ಆಗಿರ್ತೈತಿ. ಅದನ್ನು ನೀವು ನೋಡಬೇಕಾಗತ್ತೆ. ಈಗ ನಾನು ಆಫ್ರಿಕಾದ ಪ್ರಾಕೃತಿಕ ಲಕ್ಷಣಗಳನ್ನು ಇಲ್ಲಿ ಬರೆದಿದ್ದೀನಿ. ಆಫ್ರಿಕಾದ ಪ್ರಾಕೃತಿಕ ಲಕ್ಷಣಗಳನ್ನು ಇಲ್ಲಿ ಬರೆದಿದ್ದೀನಿ. ಇದೇ ಲಕ್ಷಣಗಳನ್ನು ಇಲ್ಲಿ ಗುರುತಿಸಿದ್ದೀನಿ ಮ್ಯಾಪಲ್ಲಿ. ಮೊದಲನೇದಾಗಿ ಪ್ಲಾಟು, ಪ್ರಸ್ಥಭೂಮಿ. ಇದು ನಾನು ನಿಮಗೆ ಹೇಳ್ತೀನಿ ಯಾವ್ಯಾವ ಲಕ್ಷಣ ಅಂತೇಳಿ. ಪ್ಲಾಟು, ಮೊದಲನೇದಾಗಿ ಪ್ಲಾಟು. ಎರಡನೇದು ರಿಫ್ಟ್ ವ್ಯಾಲಿ ಅಥವಾ ಬಿರುಕು ಕಣಿವೆಗಳು. ನಂತರ ರಿವರ್ಸ್, ನದಿಗಳು. ನಂತರ ಡೆಸರ್ಟ್ ಅಂದರೆ ಮರುಭೂಮಿಗಳು. ನಂತರ ಸಾಹಿಲ್ ಪ್ರದೇಶ. ನಂತರ ಮೌಂಟೇನ್ ರೇಂಜ್ ಅಂದರೆ ಪರ್ವತ ಶ್ರೇಣಿಗಳು. ನಂತರ ಮೌಂಟೇನ್ಸ್ ಅಂದರೆ ಪರ್ವತಗಳು. ನಂತರ ಗ್ರಾಸ್ಲ್ಯಾಂಡ್ಸ್, ಹುಲ್ಲುಗಾವಲು. ನಂತರ ಓಷನ್ ಕರೆಂಟ್ಸ್, ಸಾಗರ ಪ್ರವಾಹಗಳು. ಇನ್ನು ಇದ್ರ ಜೊತೆಗೆ ಇನ್ನೂ ಹಲವಾರು ಲಕ್ಷಣಗಳಿದ್ದಾವೆ. ಪ್ರಮುಖವಾಗಿ ನಾನು ಈ ಲಕ್ಷಣಗಳನ್ನು ಗುರುತಿಸಿದ್ದೀನಿ. ಇದೇನು ಲಕ್ಷಣ ಇದೆಯಲ್ವ, ಇದೇ ಲಕ್ಷಣ ಇಲ್ಲಿ ಗುರುತಿಸಿ ಮ್ಯಾಪಲ್ಲಿ ತೋರಿಸಿದ್ದೀನಿ. ಈಗ ನೋಡಿ, ಮೊದಲನೇದಾಗಿ ಪ್ರಸ್ಥಭೂಮಿಯನ್ನು ನೋಡೋಣ. ಪ್ರಸ್ಥಭೂಮಿ ಸುತ್ತಲಿನ ಪ್ರದೇಶಕ್ಕಿಂತ ಸ್ವಲ್ಪ ಎತ್ತರದಲ್ಲಿರ್ತವೆ, ಕಠಿಣವಾಗಿರ್ತವೆ. ಇವುಗಳನ್ನು ನಾವು ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಇಂತಹ ಪ್ರಸ್ಥಭೂಮಿ ಆಫ್ರಿಕಾದಲ್ಲಿ ಎಲ್ಲಿ ಕಂಡು ಬರ್ತವೆ ಅಂದರೆ, ಆಫ್ರಿಕಾದಲ್ಲಿ ಹಲವಾರು ಭಾಗಗಳ ಚಿಕ್ಕ ಪುಟ್ಟ ಪ್ರಸ್ಥಭೂಮಿಗಳಿದ್ದಾವೆ. ಪ್ರಮುಖ ಪ್ರಸ್ಥಭೂಮಿಗಳು ಯಾವಂದರೆ, ಮೊದಲನೇದಾಗಿ ಇಥಿಯೋಪಿಯನ್ ಪ್ರಸ್ಥಭೂಮಿ. ಇಲ್ಲಿದೆ ನೋಡಿ, ಇಥಿಯೋಪಿಯನ್ ಪ್ರಸ್ಥಭೂಮಿ. ಈ ಇಥಿಯೋಪಿಯನ್ ಪ್ರಸ್ಥಭೂಮಿ ಏನಿದೆಯಲ್ವ, ಇದು ಆಫ್ರಿಕಾದಲ್ಲೇ ಅತಿ ಎತ್ತರವಾದ ಪ್ರಸ್ಥಭೂಮಿ. ಯಾವುದು? ಇಥಿಯೋಪಿಯನ್ ಪ್ರಸ್ಥಭೂಮಿ. ಈ ಪ್ರಸ್ಥಭೂಮಿ ಏನು ಮಾಡುತ್ತಂದರೆ, ಇಲ್ಲಿ ನಿಮಗೆ ಕಾಣುತ್ತಲ್ವ, ಇದು ಸಂಭಾಜಕ ವೃತ್ತ ಅಥವಾ 0 ಡಿಗ್ರಿ ಅಂತೇಳಿ ಕರಿತೀವಿ. ಈ ಸಂಭಾಜಕ ವೃತ್ತ ಏನಿದೆಯಲ್ವ, ಈ ಸಂಭಾಜಕ ವೃತ್ತವನ್ನು ಮಾರುತಗಳು ಹಿಂಗೆ ದಾಟಿ ಬರಬೇಕಾದ್ರೆ ಏನಾಗ್ತವೆ, ಈ ಪ್ರಸ್ಥಭೂಮಿಗೆ ಮಾರುತಗಳು ಹೋಗ್ತವೆ. ಯಾವ ಮಾರುತಗಳು? ಮಾನ್ಸೂನ್ ಮಾರುತಗಳು. ನಮ್ಮ ಭಾರತದಲ್ಲಿ ಬೀಸುವ ಮಾರುತಗಳು ಮಾನ್ಸೂನ್ ಮಾರುತಗಳು. ಅವೇ ಮಾರುತಗಳು ಇಲ್ಲಿ ಬೀಸ್ತವೆ. ಈ ಮಾನ್ಸೂನ್ ಮಾರುತಗಳು ಹೋದಾಗ ಈ ಪ್ರಸ್ಥಭೂಮಿಯಲ್ಲಿ ಹಲವಾರು ಎತ್ತರದ ಪರ್ವತ ಶ್ರೇಣಿಗಳಿದಾವೆ. ಈ ಪರ್ವತಗಳು ಅಂದರೆ ಎತ್ತರದ ಪ್ರದೇಶ ಏನು ಮಾಡುತ್ತೆ, ಮಾನ್ಸೂನ್ ಮಾರುತಗಳನ್ನು ತಡೆ ಹಿಡಿದು ಇಲ್ಲಿ ಮಳೆ ಸುರಿಸ್ತೈತಿ. ಆದ್ದರಿಂದ ಈ ಭಾಗ ಏನಿದೆಯಲ್ಲ, ಅತಿ ಹೆಚ್ಚಾಗಿ ಕಾಫಿ ಈ ರೀತಿಯಾಗಿ ಕೃಷಿಗೆ ಪ್ರಾಧಾನ್ಯತೆಯನ್ನು ಅತಿ ಹೆಚ್ಚಾಗಿ ಕೊಟ್ಟರೆ. ಅಂದರೆ ಅತಿ ಎತ್ತರದ ಪ್ರದೇಶವಾದ್ದರಿಂದ ಇಲ್ಲಿ ಹೆಚ್ಚಾಗಿ ಕಾಫಿ ಬೆಳೆಯಲಾಗುತ್ತೆ, ಟೀ ಬೆಳೆಯಲಾಗುತ್ತೆ. ಈ ಇಥಿಯೋಪಿಯನ್ ಪ್ರಸ್ಥಭೂಮಿ ಇರೋದರಿಂದ ಏನು ಉಪಯೋಗ ಇದೆ ಅಂದರೆ, ಈ ಪ್ರಸ್ಥಭೂಮಿಯಿಂದ ಮಳೆ ಬರುತ್ತೆ. ಯಾವುದು? ಮಾನ್ಸೂನ್ ಮಾರುತಗಳಿಂದ ಇಲ್ಲಿ ಮಳೆ ಪಡಿತೈತಿ. ಈ ಮಳೆ ಪಡೆಯೋದ್ರಿಂದ ಇಲ್ಲಿ ಹರಿಯುವಂಥ ನೀಲಿ ನೈಲ್, ಬ್ಲೂ ನೈಲ್, ಈ ನೈಲ್ ನದಿ ತುಂಬಿ ಹರಿದು ಏನಾಗುತ್ತೆ, ಇಲ್ಲಿ ಪ್ರವಾಹನ ಉಂಟು ಮಾಡುತ್ತೆ. ಈ ನದಿ ಇಥಿಯೋಪಿಯನ್ ಪ್ರಸ್ಥಭೂಮಿಯಲ್ಲಿ ಹುಟ್ಟಿ, ಅಂದರೆ ಇಲ್ಲಿ ಟಾನಾ ಸರೋವರ ಅಂತೈತಿ. ಇಲ್ಲಿ ಹಲವಾರು ತೊರೆಗಳು ಏನು ಮಾಡ್ತವೆ, ಈ ನದಿಗೆ ಹೋಗಿ ಸೇರ್ತವೆ. ಆದ್ದರಿಂದ ಇಥಿಯೋಪಿಯನ್ ಪ್ರಸ್ಥಭೂಮಿ ಏನಿದೆಯಲ್ಲ, ಈ ಪ್ರಸ್ಥಭೂಮಿಯಲ್ಲಿ ಮಳೆ ಬೀಳುತ್ತೆ. ಈ ಮಳೆ ಏನಾಗುತ್ತೆ, ಈ ನದಿಯಲ್ಲಿ ಪ್ರವಾಹವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಇಲ್ಲಿ ಮೆಡಿಟರೇನಿಯನ್ ಸಮುದ್ರ, ಇದ್ರ ಮೇಲ್ಗಡೆ ಏನಿದೆ, ಯುರೋಪ್ ಇದೆ. ಯುರೋಪಿಯನ್ ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ,
ಮಾರುತಗಳು ಯಾವಾಗ ಬೀಸ್ತವೆ? ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ಟೈಮಲ್ಲಿ ಮಾನ್ಸೂನ್ ಮಾರುತಗಳು ಬೀಸ್ತವೆ. ಈ ಟೈಮಲ್ಲಿ ಏನಿರುತ್ತೆ ಅಂದರೆ ಬೇಸಿಗೆ ಇರುತ್ತೆ. ಎಲ್ಲಿ? ಯುರೋಪ್ನಲ್ಲಿ. ನಮ್ಮಲ್ಲೂ ಬೇಸಿಗೆ ಇರುತ್ತೆ. ಈ ಟೈಮಲ್ಲಿ ಬೇಸಿಗೆಯಲ್ಲಿ ಈ ನದಿ ತುಂಬಿ ಹರಿಯೋದ್ರಿಂದ ಇವ್ರೇನು ಮಾಡ್ತಾರೆ, ಬೇಸಿಗೆಯಲ್ಲಿ ಎಲ್ಲ ಒಣಗಿದ್ರು ಈ ನದಿಯಲ್ಲಿ ಮಾತ್ರ ಯಾಕೆ ಪ್ರವಾಹ ಬರುತ್ತೆ ಅಂತೇಳಿ ತಲೆ ಕೆಡಿಸ್ಕೊಂಡಿದ್ರು. ಆವಾಗ 2,000 ವರ್ಷಗಳ ಹಿಂದೆ ಅರಿಸ್ಟಾಟಲ್, ಪ್ಲೂಟೋ ಅವರೆಲ್ಲ ಯಾಕೆ ಈ ರೀತಿ ಆಗುತ್ತೆ ಅಂತೇಳಿ ಅವರಿಗೆ ಗೊತ್ತಿದ್ದಿಲ್ಲ. ಆಮೇಲೆ ಗೊತ್ತಾಯಿತು, ಇಲ್ಲಿ ಮಳೆ ಬರುತ್ತೆ, ಇಲ್ಲಿಂದನೇ ಅಲ್ಲಿ ಹೋಗುತ್ತೆ ಅಂತೇಳಿ. ಅಂದರೆ ಬೇಸಿಗೆಯಲ್ಲಿ ಎಲ್ಲ ಕಡೆ ಶುಷ್ಕ ಇರುತ್ತೆ ಅಂತ ಅಂದ್ಕೊಂಡಿದ್ರು ಅವ್ರು, ಮೆಡಿಟರೇನಿಯನ್. ಯಾಕಂದರೆ ಯುರೋಪ್ನಲ್ಲಿ ಮಳೆ ಬರೋದು ಯಾವಾಗ ಗೊತ್ತಾ? ಯುರೋಪ್ನಲ್ಲಿ ಮಳೆ ಬರೋದು ಚಳಿಗಾಲದಲ್ಲಿ. ಅಂದರೆ ಅಲ್ಲಿ ಮೆಡಿಟರೇನಿಯನ್ ಹವಾಗುಣವನ್ನು ಹೊಂದಿದೆ. ಮೆಡಿಟರೇನಿಯನ್ ಹವಾಗುಣ ಇರೋದರಿಂದ ಅಲ್ಲಿ ಚಳಿಗಾಲದಲ್ಲಿ ಮಳೆ ಬರುತ್ತೆ. ಆದ್ದರಿಂದ ಅವರು ಬೇಸಿಗೆಯಲ್ಲಿ ಶುಷ್ಕ ಪ್ರದೇಶವನ್ನು ಅನುಭವಿಸ್ತಾರೆ. ಈ ರೀತಿಯಾಗಿ ಇಲ್ಲಿ ಮಳೆ ಬರೋದು ಜೂನ್, ಜುಲೈ. ಆದ್ದರಿಂದ ಇಲ್ಲಿ ಏನಾಗುತ್ತೆ, ಈ ನೈಲ್ ನದಿ ಪ್ರವಾಹವನ್ನು ಉಂಟು ಮಾಡುತ್ತೆ. ಇದು ಇಥಿಯೋಪಿಯನ್ ಪ್ರಸ್ಥಭೂಮಿ. ಇಷ್ಟು ನಿಮಗೆ ಗೊತ್ತಾಯಿತು. ಇದೇ ರೀತಿ ಪ್ರಸ್ಥಭೂಮಿ ಇಲ್ಲೊಂದು ಕಂಡು ಬರುತ್ತೆ ನೋಡಿ. ಇಲ್ಲಿ ಅಡಮಾವ ಪ್ರಸ್ಥಭೂಮಿ. ಇದು ಅಡಮಾವ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಈ ಪ್ರಸ್ಥಭೂಮಿ ಜೊತೆಗೆ ಇದ್ರ ಕೆಳಗೆ ಕಂಡು ಬರುತ್ತವೆ ಇಲ್ಲಿ ಕೆಮರೂನ್ ದೇಶ ಇದೆ. ಇಲ್ಲಿ ಇಥಿಯೋಪಿಯನ್ ಪ್ರಸ್ಥಭೂಮಿ ಏನಿದೆಯಲ್ವ, ಇದು ಇಥಿಯೋಪಿಯಾ ದೇಶದಲ್ಲಿ ಸಂಪೂರ್ಣವಾಗಿ ಹಬ್ಬಿದೆ. ಜೊತೆಗೆ ಸ್ವಲ್ಪ ಸೋಮಾಲಿಯಾ ಭಾಗ ಮತ್ತು ಉತ್ತರ ಜಿಬೂಟಿ ಮತ್ತು ಎರಿಟ್ರಿಯಾದ ದಕ್ಷಿಣ, ಅಂದರೆ ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ, ಈ ಕಡೆ ಕೀನ್ಯಾ, ಈ ಭಾಗವನ್ನು ಇಥಿಯೋಪಿಯನ್ ಪ್ರಸ್ಥಭೂಮಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ಇಲ್ಲಿ ಅಡಮಾವದಲ್ಲಿ ನೋಡಿ, ಇದು ಸಂಪೂರ್ಣವಾಗಿ ಕೆಮರೂನ್ ಅಂತೇಳಿ ಇಲ್ಲಿ ದೇಶ ಇದೆ. ಈ ದೇಶದಲ್ಲಿ ನಿಮಗೆ ಕಂಡುಬರುತ್ತೆ. ಇದು ಅಡಮಾವ ಪ್ರಸ್ಥಭೂಮಿ. ಇಲ್ಲಿ ಕಂಡುಬರುತ್ತಲ್ಲ, ಇದು ಕಟಂಗ ಪ್ರಸ್ಥಭೂಮಿ. ಇದು ಸಂಪೂರ್ಣವಾಗಿ ಕಟಂಗ ಪ್ರಸ್ಥಭೂಮಿ. ಕಟಂಗ ಪ್ರಸ್ಥಭೂಮಿ ನೋಡಿ, ಇದು ಖನಿಜಗಳಿಗೆ ಫೇಮಸ್. ಅತಿ ಹೆಚ್ಚಾದ ಖನಿಜಗಳು, ಅತಿ ಬೆಲೆ ಬಾಳುವ ಖನಿಜಗಳು ಇಲ್ಲಿ ಸಿಗ್ತವೆ. ಅತಿ ಬೆಲೆ ಬಾಳುವಂಥ ವಜ್ರದ ಗಣಿಗಾರಿಕೆಗಳು ಈ ಕಟಂಗ ಪ್ರಸ್ಥಭೂಮಿಯಲ್ಲಿ ಸಿಗ್ತವೆ. ಬಂಗಾರ, ವಜ್ರ, ಕೊಬಾಲ್ಟ್ ಇವೆಲ್ಲ ಇಲ್ಲೇ ಸಿಗ್ತವೆ. ಇದು ಕಟಂಗ ಪ್ರಸ್ಥಭೂಮಿ. ನಂತರ ಬಿ ಪ್ರಸ್ಥಭೂಮಿ ಅಂತ ಕರಿತೀವಿ. ಬಿ ಪ್ರಸ್ಥಭೂಮಿ ಅಥವಾ ಬೈ ಪ್ರಸ್ಥಭೂಮಿ ಅಂತೇಳಿ ಕರೀತಾರೆ ಈ ಭಾಗ. ಇದೇನೆಂದರೆ ಸಂಪೂರ್ಣವಾಗಿ ಅಂಗೋಲಾ. ಇದು ಅಂಗೋಲಾದ ಸಂಪೂರ್ಣವಾಗಿ ಅಂಗೋಲಾದಲ್ಲಿ ಹಬ್ಬಿದೆ ಮತ್ತು ಸ್ವಲ್ಪ ಜಾಂಬಿಯಾ ದೇಶದಲ್ಲಿ ಇಲ್ಲಿ ಹಬ್ಬಿದೆ. ಯಾವುದು? ಬಿ ಪ್ರಸ್ಥಭೂಮಿ. ನಂತರ ದ ಗ್ರೇಟ್ ಕರು ಪ್ರಸ್ಥಭೂಮಿ. ಇದೊಂದು ಪ್ರಸ್ಥಭೂಮಿ. ಇದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ದಕ್ಷಿಣ ಆಫ್ರಿಕಾ ಇದು ಪ್ರಮುಖ ಪ್ರಸ್ಥಭೂಮಿ. ದಕ್ಷಿಣ ಆಫ್ರಿಕಾದ ಪ್ರಮುಖ ಪ್ರಸ್ಥಭೂಮಿ. ಇಷ್ಟು ಕೆಲವು ಪ್ರಮುಖ ಪ್ರಸ್ಥಭೂಮಿಗಳು. ಇದನ್ನು ನೆನ್ಪಿಡ್ಬೇಕು. ಯಾಕಂದರೆ ಈ ಪ್ರಸ್ಥಭೂಮಿಗಳ ಮುಂದೆ ಹಲವಾರು ಲಕ್ಷಣಗಳಲ್ಲಿ ಕಂಡುಬರ್ತವೆ. ನಂತರ ಎರಡನೇ ಲಕ್ಷಣ ಅಂದರೆ ಅದು ರಿಫ್ಟ್ ವ್ಯಾಲಿ ಈಸ್ಟ್ ಆ್ಯಂಡ್ ವೆಸ್ಟ್ ಅಂತೇಳಿ. ಅಂದರೆ ರಿಫ್ಟ್ ವ್ಯಾಲಿ ಅಥವಾ ಬಿರುಕು ಕಣಿವೆ ಅಂತ ಕರಿತೀವಿ. ಕನ್ನಡದಲ್ಲಿ ಬಿರುಕು ಕಣಿವೆ, ಇಂಗ್ಲೀಷ್ನಲ್ಲಿ ರಿಫ್ಟ್ ವ್ಯಾಲಿ ಅಂತ ಕರಿತೀವಿ. ಏನಿದು ರಿಫ್ಟ್ ವ್ಯಾಲಿ ಅಂದರೆ ನೋಡಿ, ಇದೇನು ಕಂಡುಬರುತ್ತಲ್ವ, ಇದೇನು ಕಂಡುಬರುತ್ತಲ್ವ, ಇದೆಲ್ಲ ಬಿರುಕು ಕಣಿವೆ ಅಂತೇಳಿ ಕರಿತೀವಿ ಅಥವಾ ರಿಫ್ಟ್ ವ್ಯಾಲಿ ಅಂತ ಕರಿತೀವಿ. ಈ ಕಡೆ ಇರೋದು ಪೂರ್ವ, ಈ ಕಡೆದು ಪಶ್ಚಿಮ. ಇದನ್ನು ರಿಫ್ಟ್ ವ್ಯಾಲಿ ಅಂತ ಕರಿತೀವಿ. ಪೂರ್ವ ರಿಫ್ಟ್ ವ್ಯಾಲಿ, ಪಶ್ಚಿಮ ರಿಫ್ಟ್ ವ್ಯಾಲಿ, ಈಸ್ಟ್ ರಿಫ್ಟ್ ವ್ಯಾಲಿ ಆ್ಯಂಡ್ ವೆಸ್ಟ್ ರಿಫ್ಟ್ ವ್ಯಾಲಿ. ಗೊತ್ತಾಯ್ತಲ್ವ? ಏನಿದು ಯಾಕೆ ನಿರ್ಮಾಣ ಆಯಿತು ಅಂತಂದರೆ ನೋಡಿ, ಸುಮಾರು ಲಕ್ಷಾಂತರ ವರ್ಷಗಳ ಹಿಂದೆ ನಮ್ಮ ಈ ಆಫ್ರಿಕಾದಲ್ಲಿ ಕೆಳಗಡೆ ಏನಾಗ್ತಾಯಿದೆ, ಈ ಭೂಮಿಯ ಕೆಳಗಡೆ ಪ್ಲೇಟ್ಗಳು ಒಂದೊಂದೊಂದು ದೂರ ಸರಿತವೆ. ಅಂದರೆ ಈಗಿರುವಂಥ ಈ ಭಾಗ ಸುಮಾರು ಕೋಟ್ಯಾಂತರ ವರ್ಷಗಳ ನಂತರ ಇಲ್ಲಿ ಇರೋಲ್ಲ. ಅಂದರೆ ಇದು ಏನಾಗುತ್ತೆ, ಈ ಭಾಗ ಚಲಿಸಿ ಮುಂದೆ ಹೋಗುತ್ತೆ. ಅದೇ ರೀತಿ ಈ ಭಾಗ ಏನಿದೆಯಲ್ಲ, ಈ ಭಾಗ ಒಂದಕ್ಕೊಂದು ದೂರ ಸರಿತಾ ಇದ್ದಾವೆ. ಈ ರೀತಿ ದೂರ ಸರಿತಾ ಇದ್ದಾವೆ. ಈ ರೀತಿ ದೂರ ಸರಿಯೋದ್ರಿಂದ ಏನಾಗುತ್ತೆ, ಈ ಭಾಗದಲ್ಲಿ
ಕಣಿವೆಗಳು ನಿರ್ಮಾಣ ಆಗ್ತವೆ, ಬಿರುಕು ಕಣಿವೆಗಳು. ಈ ರೀತಿ ದೂರ ಸರಿಯೋದ್ರಿಂದ ಒಳಗಡೆ ಈ ರೀತಿ ಬಿರುಕು ಉಂಟಾಗುತ್ತೆ. ಆ ಬಿರುಕು ಉಂಟಾದಾಗ ಅಲ್ಲಿ ಮಳೆ ಬಂದು ಆ ಮಳೆ ನೀರು ಅಲ್ಲಿ ಸಂಗ್ರಹವಾಗುತ್ತೆ. ಆದ್ದರಿಂದ ಇವಕ್ಕೆ ಬಿರುಕು ಕಣಿವೆಗಳು ಅಂತೇಳಿ ಕರಿತೀವಿ. ಅಂದರೆ ಈ ಪ್ಲೇಟ್ ಏನಾಗುತ್ತೆ, ಒಂದಲ್ಲೊಂದು ಕಾಲದಲ್ಲಿ ಮುಂದಿನ ಕೋಟ್ಯಾಂತರ ವರ್ಷಗಳ ನಂತರ ನಾವು ಆಫ್ರಿಕಾದ ಈ ಭಾಗ ಮುಂದೆ ಹೋಗಿರ್ತೈತಿ. ಇದನ್ನು ಯಾವ ರೀತಿ ನಾವು ಯಾವ ಆಧಾರದ ಮೇಲೆ ಹೇಳ್ಬೇಕಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಕೆಂಪು ಸಮುದ್ರ ಇದೆಯಲ್ವ, ರೆಡ್ ಸಿ. ಈ ಕೆಂಪು ಸಮುದ್ರ ಏನಿದೆಯಲ್ವ, ಈ ಕೆಂಪು ಸಮುದ್ರ ಸಹಿತ ಒಂದೊಂದು ಕಾಲದಲ್ಲಿ ಬಿರುಕು ಕಣಿವೆ ಆಗಿತ್ತು. ಈಗ ನೋಡಿ, ಈ ಅರೇಬಿಯಾ ಭಾಗ ಇದೆಯಲ್ಲ, ಈ ಅರೇಬಿಯಾ ಭಾಗ ಕೂಡ್ಕೊಂಡಿತ್ತು. ನಂತರ ಏನಾಯಿತು, ಡಿವೈಡ್ ಆಯಿತು. ಡಿವೈಡ್ ಆಗಿ ಏನಾಯಿತು, ಇಲ್ಲಿ ಕೆಂಪು ಸಮುದ್ರ ನಿರ್ಮಾಣ ಆಗಿದೆ. ಈ ರೀತಿಯಾಗಿ ಇಲ್ಲೂ ಸಹಿತ ಸಮುದ್ರ ನಿರ್ಮಾಣ ಆಗ್ಬೋದು, ಅಥವಾ ದೊಡ್ಡ ಸರೋವರನು ನಿರ್ಮಾಣ ಆಗ್ಬೋದು ಮುಂದಿನ ಒಂದು ಕೆಲವು ಕೋಟ್ಯಾಂತರ ವರ್ಷಗಳ ನಂತರ. ಈಗ ಇದೇ ರಿಫ್ಟ್ ವ್ಯಾಲಿ ಏನಿದೆಯಲ್ಲ, ಮುಂದುವರೆದು ಕೆಂಪು ಸಮುದ್ರದಿಂದ ಮೇಲೆ ಹೋಗ್ತಾ ಇದೆ. ಅಂದರೆ ಇದೆಲ್ಲ ಕಟ್ಟಾಗುತ್ತೆ, ಒಂದಲ್ಲೊಂದು ಕಾಲದಲ್ಲಿ ಇದೆಲ್ಲ ಕಟ್ಟಾಗುತ್ತೆ. ಹಲವಾರು ದ್ವೀಪಗಳು ಆಗ್ತವೆ. ಇಲ್ಲಿ ಇದು ಒಂದು ದ್ವೀಪ ಆಗುತ್ತೆ. ಇದೇನು ಸುವೇಜ್ ಕಾಲುವೆ ಇದೆಯಲ್ಲ, ಇದೊಂದು ದ್ವೀಪ ಆಗುತ್ತೆ ಮುಂದೆ. ಈ ರೀತಿಯಾಗಿ ಈ ರಿಫ್ಟ್ ವ್ಯಾಲಿಗಳು, ಇಲ್ಲಿ ನೋಡಿ, ಇಲ್ಲೊಂದು ಈ ರಿಫ್ಟ್ ವ್ಯಾಲಿಗಳು ಏನಾಗ್ತವೆ, ಮುಂದೊಂದು ಕಾಲದಲ್ಲಿ ಪ್ಲೇಟ್ಗಳು ಈ ಭಾಗ ಈ ಕಡೆ ಸರಿಯುತ್ತೆ, ಈ ಭಾಗ ಈ ಕಡೆ ಸರಿಯುತ್ತೆ. ಈಗ ಪ್ರೆಸೆಂಟ್ ಅಂದರೆ ಈಗಿನ ಸಿಚುವೇಷನಲ್ಲಿ ಈ ಭಾಗದಲ್ಲಿ ಹಲವಾರು ರಿಫ್ಟ್ ವ್ಯಾಲಿಗಳಲ್ಲಿ ಹಲವಾರು ಸರೋವರಗಳು ನಿರ್ಮಾಣ ಆಗಿದೆ. ಆ ಸರೋವರಗಳು ತುಂಬ ಇಂಪಾರ್ಟೆಂಟ್ ನೋಡಿ. ಪ್ರಮುಖವಾಗಿ ಆಲ್ಬರ್ಟ್, ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇದನ್ನು ಆಲ್ಬರ್ಟ್ ಸರೋವರ ಅಂತೇಳಿ ಕರಿತೀವಿ. ಎರಡನೇದಾಗಿ ಎಡ್ವರ್ಡ್, ಕೆಳಗಡೆ ಇದೆಯಲ್ಲ, ಇದನ್ನು ಎಡ್ವರ್ಡ್ ಅಂತೇಳಿ ಕರಿತೀವಿ. ಮೂರನೇದಾಗಿ ಕ್ಯೂ ಸರೋವರ. ಇಲ್ಲಿದೆ ನೋಡಿ, ಇದು ಕ್ಯೂ ಸರೋವರ. ನಾಲ್ಕನೇದಾಗಿ ಟಂಗಾನಿಕಾ ಸರೋವರ ನೋಡಿ. ಆಲ್ಬರ್ಟ್, ಎಡ್ವರ್ಡ್, ಕ್ಯೂ, ಟಂಗಾನಿಕಾ. ಇದು ಸೀರಿಯಲ್ ವೈಸ್ ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ ಅಂತ ಹೇಳ್ಬೋದು. ಉತ್ತರದಿಂದ ದಕ್ಷಿಣಕ್ಕೆ ಆಲ್ಬರ್ಟ್, ಎಡ್ವರ್ಡ್, ಕ್ಯೂ, ಟಂಗಾನಿಕಾ. ಗೊತ್ತಾಯ್ತಲ್ವಾ? ಆಲ್ಬರ್ಟ್ ಮೇಲ್ಗಡೆಯಿಂದ ಆಲ್ಬರ್ಟ್, ಎಡ್ವರ್ಡ್, ಕ್ಯೂ, ಟಂಗಾನಿಕಾ. ಆಲ್ಬರ್ಟ್, ಎಡ್ವರ್ಡ್, ಕ್ಯೂ, ಟಂಗಾನಿಕಾ ಸರೋವರ. ಓಕೆ. ನಂತರ ಇಲ್ಲಿ ಬಂದರೆ ಇದಕ್ಕೆ ಮಲಾವಿ ಸರೋವರ ಅಥವಾ ಮಲಾವಿ ಬಿರುಕು ಕಣಿವೆ ಅಂತೇಳಿ ಕರಿತೀವಿ. ಮಲಾವಿ ಬಿರುಕು ಕಣಿವೆ. ಇದಕ್ಕೆ ಇನ್ನೊಂದು ಹೆಸರಿದೆ, ನ್ಯಾಸಾ ಅಂತೇಳಿ. ನ್ಯಾಸಾ ಅಥವಾ ಮಲಾವಿ ಎರಡೂ ಒಂದೇ. ನ್ಯಾಸಾ ಅಥವಾ ಮಲಾವಿ ಬಿರುಕು ಕಣಿವೆ ಅಥವಾ ಸರೋವರ. ಇಲ್ಲಿಂದ ಪ್ರಾರಂಭವಾಗಿ ಈಗ ಹೋಗಿ ಈ ರೀತಿಯಾಗಿ ಕಟ್ಟಾಗುತ್ತೆ. ಈ ರೀತಿಯಾಗಿ ಇಲ್ಲಿ ಹಲವಾರು ಇನ್ನೂ ಸರೋವರಗಳು ಲಕ್ಷಾಂತರ ವರ್ಷಗಳ ನಂತರ ನಿರ್ಮಾಣ ಆಗ್ಬೋದು ಇಲ್ಲೆಲ್ಲ. ಗೊತ್ತಾಯ್ತಲ್ವ ಮೇಲಿಂದ? ನಂತರ ಮಲಾವಿ ಈಗ ಹೇಳಿದ್ನಲ್ವ, ಇದೇ ಮಲಾವಿ. ಇದು ಮಲಾವಿ ಭಾಗ. ವಿಕ್ಟೋರಿಯಾ ನೋಡಿ, ಇದು ವಿಕ್ಟೋರಿಯಾ ಇಲ್ಲಿದೆ ನೋಡಿ. ವಿಕ್ಟೋರಿಯಾ ಸರೋವರ ಜಗತ್ತಿನ ಎರಡನೇ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ವಿಕ್ಟೋರಿಯಾ. ಇದು ಸಮಭಾಜಕ ವೃತ್ತ ನೋಡಿ. ಸಮಭಾಜಕ ವೃತ್ತದ ಮೇಲೆ ಕಂಡುಬರುತ್ತೆ. ನೋಡಿ, ಸಂಭಾಜಕ ವೃತ್ತ ಇಲ್ಲಿ ಮೇಲ್ಗಡೆ ಕಂಡುಬರುತ್ತೆ. ಇದು ರೌಂಡ್ ಇದೆಯಲ್ವ, ಸಂಭಾಜಕ ವೃತ್ತದ ಮೇಲ್ಗಡೆ ಕಂಡುಬರುತ್ತೆ. ನೋಡಿ, ಇಲ್ಲಿ ಕೀನ್ಯಾ ಇದೆ, ತಾಂಜಾನಿಯಾ ಇದೆ, ಮತ್ತು ಈ ಭಾಗದಲ್ಲಿ ಕಾಂಗೋ ಮತ್ತು ಉಗಾಂಡ, ಕೀನ್ಯಾ ಮತ್ತು ತಾಂಜಾನಿಯಾ. ಇವು ಮೂರು ದೇಶಗಳ ಗಡಿಯಲ್ಲಿ ಕಂಡುಬರೋದು ವಿಕ್ಟೋರಿಯಾ ಸರೋವರ. ಕಂಡುಬರುತ್ತಲ್ವ ವಿಕ್ಟೋರಿಯಾ ಸರೋವರ. ಇದು ವಿಕ್ಟೋರಿಯಾ ಸರೋವರ. ಯಾವುದೇ ವಿಕ್ಟೋರಿಯಾ ಸರೋವರದ ಪ್ರಮುಖ ಪಾಯಿಂಟ್ ಏನಂದರೆ 0 ಡಿಗ್ರಿ ಮೇಲೆ ಕಂಡುಬರುತ್ತೆ ಮತ್ತು ಈ ಮೂರು ದೇಶಗಳಲ್ಲಿ ಕಂಡುಬರುತ್ತೆ. ಜೊತೆಗೆ ಈ ನೈಲ್ ನದಿಯ ಉಗಮ ಸ್ಥಾನ ಇದೇ ಸರೋವರ, ಅದು ವಿಕ್ಟೋರಿಯಾ.
ಇದು ವಿಕ್ಟೋರಿಯಾ ಸರೋವರ. ನಂತರ ಬಂದರೆ ಮೇರು. ಮೇರು ಸರೋವರ ನೋಡಿ ಇಲ್ಲಿದೆಯಲ್ವ, ಇದು ಮೇರು ಸರೋವರ. ಇದು ಸಹಿತ ಬಿರುಕು ಕಣಿವೆ, ಮೇರು ಸರೋವರ ಇಲ್ಲಿದೆ ನೋಡಿ. ಇದು ಮೇರು ಸರೋವರ. ಯಾವುದು? ಇದು ಜಾಂಬಿಯಾ ದೇಶ. ಜಾಂಬಿಯಾ ಮೇಲ್ಗಡೆ ಕಾಂಗೋ ಮತ್ತು ಜಾಂಬಿಯಾ. ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಇದು ಜಾಂಬಿಯಾ. ಇದರ ಗಡಿಯಲ್ಲಿ ಕಂಡುಬರ್ತೀವಿ. ಯಾವುದು? ಮೇರು ಬಿರುಕು ಕಣಿವೆ ಅಥವಾ ಮೇರು ಸರೋವರ. ಇಲ್ಲಿ ನೋಡಿ, ಇದೇನಿದೆಯಲ್ವ, ಇದು ಟರ್ಕಾನಾ ಅಂಥೇಳಿ. ಟರ್ಕಾನಾ ಅಂಥೇಳಿ ಇದು ಒಂದು ಸರೋವರ, ಇದು ಪ್ರಮುಖ ಸರೋವರ. ಇದು ನೋಡಿ, ತಾಂಜಾನಿಯಾ ಮತ್ತು ಮೊಜಾಂಬಿಕ್ ಈ ದೇಶಗಳ ನಡುವೆ ಕಂಡುಬರುತ್ತೆ. ನಡುವೆ ಅಲ್ಲ, ಈ ದೇಶಗಳಲ್ಲಿ ಹಬ್ಬಿದೆ. ತಾಂಜಾನಿಯಾ ಮತ್ತು ಮೊಜಾಂಬಿಕ್ ಈ ದೇಶಗಳು, ಇಲ್ಲಿಂದ ಇಲ್ಲಿವರೆಗೂ ಟರ್ಕಾನಾ ಸರೋವರ. ಇದು ಮಲವಿ. ಇದು ಮಲವಿ. ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇದು ಟರ್ಕಾನಾ. ಇದು ಮಲವಿ ಅಥವಾ ನ್ಯಾಸ. ಈಗ ಹೇಳಿದ್ನಲ್ವ, ಮಲವಿ ಅಥವಾ ನ್ಯಾಸ ಅಂತ ಕರಿತೀವಿ. ಇದೇನಿದೆಯಲ್ಲ, ಇದು ಟರ್ಕಾನಾ. ಇದು ಟರ್ಕಾನಾ ಇಲ್ಲಿದೆ ನೋಡಿ. ಇದು ಎಲ್ಲಿದೆ? ಇಥಿಯೋಪಿಯಾದ ಸ್ವಲ್ಪ ಭಾಗ ಮತ್ತು ಕೀನ್ಯಾ. ಇದು ಕೀನ್ಯಾ. ಇದೆಲ್ಲ ಕೀನ್ಯಾ. ಇಥಿಯೋಪಿಯಾದ ಸ್ವಲ್ಪ ಭಾಗ ಮತ್ತು ಇದೆಲ್ಲ ಕೀನ್ಯಾದಲ್ಲಿ ಕಂಡುಬರುತ್ತೆ. ಯಾವುದು? ಟರ್ಕಾನಾ ಅಂತೇಳಿ ಕರಿತೀವಿ. ಟರ್ಕಾನಾ ಗೊತ್ತಾಯ್ತಲ್ವ? ಇದು ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಬಿರುಕು ಕಣಿವೆಯಲ್ಲಿ 2 ವಿಧ. ಒಂದು ಈಸ್ಟ್ ಆ್ಯಂಡ್ ವೆಸ್ಟ್. ವೆಸ್ಟ್ನಲ್ಲಿ ತುಂಬ ಇಂಪಾರ್ಟೆಂಟ್. ಏನಂದರೆ ಆಲ್ಬರ್ಟ್ ಎಡ್ವರ್ಡ್ ಕೀವ್, ಟಂಗಾನಿಕಾ, ಮಲವಿ ಅಥವಾ ನ್ಯಾಸ. ಇದು ಸರೋವರ. ಇದು ಮೇರು. ಉತ್ತರದಿಂದ ದಕ್ಷಿಣಕ್ಕೆ ಬಂದರೆ ಈ ರೀತಿಯಾಗಿ ಬರ್ಬೇಕು. ಆಲ್ಬರ್ಟ್ ಎಡ್ವರ್ಡ್ ಕ್ಯೂ, ಟಂಗಾನಿಕಾ ಮತ್ತು ಮಲವಿ ಅಥವಾ ನ್ಯಾಸ. ಇದು ಮೇರು. ಇಲ್ಲಿ ಮೇಲ್ಗಡೆ ಟರ್ಕಾನಾ. ಇದೊಂದು ತುಂಬ ಇಂಪಾರ್ಟೆಂಟ್. ಹೌದು, ಟರ್ಕಾನಾ ಗೊತ್ತಾಯ್ತಲ್ವ? ನಂತರ ಅಸಲ್ ಸರೋವರ. ಇಲ್ಲೊಂದು ಸರೋವರ ಕಂಡು ಬರುತ್ತೆ. ಯಾವುದು? ಇಲ್ಲಿದೆ ನೋಡಿ. ಇದು ಅಸಲ್ ಸರೋವರ. ಎಲ್ಲಿದೆ? ಇಥಿಯೋಪಿಯಾದಲ್ಲಿ ಕಂಡುಬರುತ್ತೆ. ಅಸಲ್ ಸರೋವರ ಇದೇನೆಂದರೆ ಇಡೀ ಆಫ್ರಿಕಾದ ಅತಿ ತಗ್ಗಾದ ಪ್ರದೇಶ. ಯಾವುದು? ಅಸಲ್ ಸರೋವರ. ಅತಿ ತಗ್ಗಾದ ಪ್ರದೇಶ ಅಂದರೆ ಅತಿ ಸಮುದ್ರ ಮಟ್ಟದಿಂದ ಕೆಳಗಿರುವಂಥ ಪ್ರದೇಶ. ಯಾವುದು? ಅಸಲ್ ಸರೋವರ. ಇದು ತುಂಬ ಇಂಪಾರ್ಟೆಂಟ್. ಅಸಲ್ ಇಲ್ಲಿ ಬರುತ್ತೆ, ಇಥಿಯೋಪಿಯಾದ ಸ್ವಲ್ಪ ಗಡಿಯಲ್ಲಿದೆ. ನಂತರ ಈಗ ಮೂರನೇ ಲಕ್ಷಣದಲ್ಲಿ ನದಿಗಳ ಬಗ್ಗೆ ತಿಳ್ಕೊಳ್ಳೋಣ. ನದಿಗಳ ಬಗ್ಗೆ ಪ್ರಮುಖವಾಗಿ ನೈಲ್ ನದಿ. ನೈಲ್ ಇಡೀ ಜಗತ್ತಿನ ಅತಿ ಉದ್ದವಾದ ನದಿ. ನೈಲ್ ಅಂತ ಹೆಸರು ಕೇಳಿದ ಕೂಡಲೇ ನಿಮಗೆ ಹಲವಾರು ರೋಚಕ ಕಥೆಗಳು ಇಲ್ಲಿ ನಿಮ್ಗೆ ಸಿಗ್ತವೆ. ನೀವು ನೈಲ್ ನದಿ ಬಗ್ಗೆ ನೀವು ತಿಳಿತಾ ಹೋಗ್ತಂಗೆಲ್ಲ ನಿಮಗೆ ರೋಚಕ ಕಥೆಗಳು. ಅಂದರೆ ನೈಲ್ ನದಿಯ ಉಗಮ ಎಲ್ಲಿ ಹುಟ್ಟುತ್ತೆ ಅಂತ ತಿಳ್ಕೊಳ್ಳೋಕೆ ಸಾವಿರಾರು ಬಲಿದಾನಗಳಾಗಿವೆ ನೋಡಿ. ಇಂತಹ ನೈಲ್, ಇಡೀ ಜಗತ್ತಿನ ಅತಿ ಉದ್ದವಾದ ನೈಲ್, ಈಜಿಪ್ಟ್ ನಾಗರಿಕತೆಯ ಉಗಮಕ್ಕೆ ಇದು ಪ್ರಮುಖ ಕಾರಣ. ಯಾವುದು? ನೈಲ್. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ನದಿಗಳನ್ನು ತಾಯಿ ಅಂತ ಕರಿತೀವಿ. ಯಾಕಂದರೆ ತಾಯಿ ಏನು ಮಾಡ್ತಾಳೆ? ಹುಟ್ಟಿಸಿ ಪೋಷಿಸ್ತಾಳೆ, ಬೆಳೆಸ್ತಾಳೆ. ಅದೇ ರೀತಿ ನದಿಗಳು ಸಹಿತ ಹುಟ್ಟುತ್ತವೆ. ನದಿಗಳು ಸಹಿತ ಒಂದು ನಾಗರಿಕತೆಯನ್ನು ಹುಟ್ಟಿಸ್ತದೆ, ಬೆಳೆಸ್ತದೆ, ಪೋಷಿಸ್ತದೆ. ಅದಕ್ಕೆ ಏನು ಬೇಕಲ್ಲ ಎಲ್ಲ ಸಕಲ ಪೋಷಣೆಯನ್ನು ಮಾಡ್ತೈತಿ. ಯಾವುದು? ನದಿಗಳು. ಅದೇ ರೀತಿ ಈ ನೈಲ್ ನದಿಯ ಒಂದು ವರಪ್ರಸಾದ ಅಂದರೆ ಅದು ಈಜಿಪ್ಟ್ ನಾಗರಿಕತೆ. ಇಲ್ಲಿ ಈಜಿಪ್ಟ್ ಇದೆ. ಇದು ಈಜಿಪ್ಟ್. ತುಂಬ ಮರುಭೂಮಿ. ಈಜಿಪ್ಟ್ನಲ್ಲಿ ಎಲ್ಲಿ ಒಂದು ರಿವರ್ ಇಲ್ಲ, ತುಂಬ ಮರುಭೂಮಿ. ಆ ಮರುಭೂಮಿಯಲ್ಲಿ ಈ ನೈಲ್ ನದಿ ಇರೋದ್ರಿಂದ ಏನಾಗುತ್ತೆ, ಅಲ್ಲಿ ಒಂದು ನಾಗರಿಕತೆ ಬೆಳೆಯುತ್ತೆ. ಅದು ಈಜಿಪ್ಟ್ ನಾಗರಿಕತೆ. ನೀವು ಈಜಿಪ್ಟ್ ಪಿರಾಮಿಡ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ ಅದು ಯಾವ ರೀತಿ ಇತ್ತು ನಾಗರಿಕತೆ ಅಂಥೇಳಿ. ಇದು ಈಜಿಪ್ಟ್. ಇದು ನೈಲ್ ನದಿ. ಹುಟ್ಟೋದೆಲ್ಲಿ ಅಂದರೆ ನೈಲ್ ನದಿ 2 ಭಾಗವಾಗಿ ಹುಟ್ಟುತ್ತೆ. ಒಂದು ವೈಟ್ ನೈಲ್ ಎಲ್ಲಿ ಹುಟ್ಟುತ್ತೆ ಅಂದರೆ ಬಿಳಿ ನೈಲ್ ಅಂತ ಕರಿತೀವಿ. ಇದು ವಿಕ್ಟೋರಿಯಾ ಸರೋವರ.
ವಿಕ್ಟೋರಿಯಾ ಸರೋವರದಲ್ಲಿ ಹುಟ್ಟುತ್ತೆ. ಹಿಂದೆ ಏನಾಗ್ತಿತ್ತು, ಇದು ನೈಲ್ ನದಿ ಹುಟ್ಟೋದನ್ನು ಕೆಲವು ಜನರು ಇಲ್ಲಿ ಒಂದು ಪರ್ವತ ಬರುತ್ತೆ ಚಂದ್ರ ಪರ್ವತ ಅಂಥೇಳಿ. ಯುರೋಪಿಯನ್ ಜೋಗ್ರಫರ್ ಅಂದರೆ ಯುರೋಪಿಯನ್ ಭೂಗೋಳಶಾಸ್ತ್ರಜ್ಞರು ನೈಲ್ ನದಿ ಚಂದ್ರ ಪರ್ವತದಲ್ಲಿ ಹುಟ್ಟುತ್ತೆ ಅಂತ ಅಂದ್ಕೊಂಡಿದ್ರು. ಉದಾಹರಣೆಗೆ ಟಾಲೆಮಿ ಎಂಬ ಭೂಗೋಳಶಾಸ್ತ್ರಜ್ಞ ನೈಲ್ ನದಿಯು ಚಂದ್ರ ಪರ್ವತದಲ್ಲಿ ಹುಟ್ಟುತ್ತೆ ಅಂತಿದ್ದು. ಆದರೆ ಈಗ ಅದನ್ನು ಏನಂತಾರೆ, ರಿವೆಂಜು ಪರ್ವತ ಶ್ರೇಣಿ ಅಂತ ಕರಿತಾರೆ. ಹಿಂದೆ ಚಂದ್ರ ಪರ್ವತ ಅಂತ ಕರಿತಿದ್ರು ಅದನ್ನು. ಆ ಪರ್ವತದಲ್ಲಿ ಹುಟ್ಟುತ್ತೆ ಅಂದ್ಕೊಂಡಿದ್ರು ಯಾವುದನ್ನು, ಈ ನೈಲ್ ನದಿನ. ಆದರೆ ಅದಕ್ಕಿಂತ ಮುಂದೆ ವಿಕ್ಟೋರಿಯಾ ಜಲಪಾತದಿಂದ ಇದರ ಉಗಮವನ್ನು ನಾವು ಕಾಣ್ಬೋದು. ವಿಕ್ಟೋರಿಯಾ ಸರೋವರದಲ್ಲಿ ವಿಕ್ಟೋರಿಯಾ ಜಲಪಾತ ಅಂತ ಒಂದಿದೆ, ಅದಕ್ಕೆ ಕನ್ಫ್ಯೂಸ್ ಆಗಿದೆ. ವಿಕ್ಟೋರಿಯಾ ಜಲಪಾತನೂ ಇದೆ, ವಿಕ್ಟೋರಿಯಾ ಸರೋವರನೂ ಇದೆ. ಇದು ವಿಕ್ಟೋರಿಯಾ ಸರೋವರದಲ್ಲಿ ಹುಟ್ಟುತ್ತೆ. ಹಿಂದೆ ಏನು ಅಂದ್ಕೊಂಡಿದ್ರು, ಚಂದ್ರ ಪರ್ವತ, ಇಲ್ಲಿ ರಿವೆಂಜು ಪರ್ವತ ಶ್ರೇಣಿ ಅಂತ ಕಂಡು ಬರುತ್ತಿಲ್ಲ. ರಿವೆಂಜು ಪರ್ವತ ಶ್ರೇಣಿ, ಇಲ್ಲೊಂದು ಪರ್ವತ ಇದೆ, ರಿವೆಂಜು ಪರ್ವತ. ಈ ಪರ್ವತದಲ್ಲೇ ಹುಟ್ಟುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಅದು ಹುಟ್ಟೋದು ವಿಕ್ಟೋರಿಯಾ ಸರೋವರದಲ್ಲಿ. ಇದನ್ನು ಏನಂತ ಕರಿತೀವಿ, ಬಿಳಿ ನೈಲ್. ಇದು ಬಿಳಿ ನೈಲ್ ಅಥವಾ ವೈಟ್ ನೈಲ್ ಅಂತ ಕರಿತೀವಿ. ಇದು ನೋಡಿ, ಇಲ್ಲಿ ಹುಟ್ಟಿ ಉಗಾಂಡದ ಮೂಲಕ ದಕ್ಷಿಣ ಸೂಡಾನಿಂದ ಉತ್ತರ ಸೂಡಾನಿಂದ ಈಜಿಪ್ಟ್ ಬಿಳಿ ನೈಲ್ ಹೋಗುತ್ತೆ. ಇದು ಬಿಳಿ ನೈಲಿಗೆ ಬಂದು ಸೇರೋದು ನೀಲಿ ನೈಲ್ ಅಥವಾ ಬ್ಲೂ ನೈಲ್. ಇಲ್ಲಿ ಟಾನಾ ಸರೋವರ, ಇದು ಟಾನಾ ಸರೋವರ. ಯಾವ ಸರೋವರ? ಟಾನಾ ಸರೋವರ. ಎಲ್ಲಿ ಕಂಡು ಬರುತ್ತೆ? ಇಥಿಯೋಪಿಯಾದಲ್ಲಿ ಹುಟ್ಟಿ ಇಲ್ಲಿ ಒಂದು ನಗರ ಕಂಡು ಬರುತ್ತೆ. ಆ ನಗರದ ಹೆಸರು ಖಾರ್ಟೂಮ್ ಅಂತೇಳಿ. ಖಾರ್ಟೂಮ್ ಉತ್ತರ ಸೂಡಾನ್ನ ರಾಜಧಾನಿ ಖಾರ್ಟೂಮ್. ಆ ಖಾರ್ಟೂಮ್ ನಗರದಲ್ಲಿ ಎರಡು ಸೇರಿಕೊಂಡು ಮುಂದೆ ಹೋಗಿ ಈಜಿಪ್ತನ ಬಾರ್ಡರ್ ಅಂದರೆ ಈಜಿಪ್ತನ ಗಡಿಯನ್ನು ದಾಟಿದ ತಕ್ಷಣ ಅಲ್ಲೊಂದು ಡ್ಯಾಮ್ ಕಟ್ತಾರೆ. ಈ ಡ್ಯಾಮನ್ನು ನಾವು ಏನಂತ ಕರಿತೀವಿ? ಆಸ್ವಾನ್ ಡ್ಯಾಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಸ್ವಾನ್ ಡ್ಯಾಮ್. ಆಸ್ವಾನ್ ಅಣೆಕಟ್ಟು. ಈ ಆಸ್ವಾನ್ ಅಣೆಕಟ್ಟಿನಿಂದ ನಿಂತಹ ನೀರನ್ನು ನಾವು ನಾಸಿರ್ ಜಲಾಶಯ ಅಂತ ಕರಿತೀವಿ. ನಾಸಿರ್ ಜಲಾಶಯ. ಈ ಜಲಾಶಯದ ನೀರನ್ನು ಸೂಡಾನ್ ಮತ್ತು ಈಜಿಪ್ಟ್ ಎರಡೂ ಬಳಸ್ಕೊಳ್ತವೆ. ಈ ರೀತಿಯಾಗಿ ಮುಂದೆ ಹೋಗ್ತಾ ನದಿ ಏನಾಗುತ್ತೆ, ಇಲ್ಲಿ ಒಂದು ನಗರ ಬರುತ್ತೆ. ಯಾವ ನಗರ? ಈಜಿಪ್ತನ ರಾಜಧಾನಿ ಕೈರೋ ಈಜಿಪ್ತನ ರಾಜಧಾನಿ. ನೋಡಿ, ಆಸ್ವಾನ್ ಡ್ಯಾಮ್ ಇಲ್ಲಿ ಬರೆದಿದ್ದೀನಿ. ಖಾರ್ಟೂಮ್ ಸೂಡಾನ್ ರಾಜಧಾನಿ, ಕೈರೋ ಈಜಿಪ್ಟ್ನ ರಾಜಧಾನಿ. ಈ ಕೈರೋ ಏನಿದೆಯಲ್ಲ, ಈ ಕೈರೋ ನಗರವನ್ನು ದಾಟಿ ಇಲ್ಲಿ ಹಲವಾರು ಕವಲುಗಳಾಗಿ ಒಡೆದು ಅಂದರೆ ಡೆಲ್ಟಾ ಆಗುತ್ತೆ. ಡೆಲ್ಟಾ ಆಗಿ ಎಲ್ಲಿ ಬೀಳುತ್ತೆ ಅಂದರೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಬೀಳುತ್ತದೆ. ತುಂಬ ಇಂಪಾರ್ಟೆಂಟ್. ಮೆಡಿಟರೇನಿಯನ್ ಸಮುದ್ರದಲ್ಲಿ ಬೀಳುತ್ತದೆ. ಹುಟ್ಟೋದು ವಿಕ್ಟೋರಿಯಾ ಸರೋವರದಲ್ಲಿ. ಉಗಾಂಡ, ಸೂಡಾನ್, ಉತ್ತರ ಸೂಡಾನ್, ಈಜಿಪ್ಟ್, ಮೆಡಿಟರೇನಿಯನ್ ಸಮುದ್ರ. ನೈಲ್ ನದಿ ಯಾವ ಸಮುದ್ರದಲ್ಲಿ ಬೀಳುತ್ತೆ? ಮೆಡಿಟರೇನಿಯನ್ ಸಮುದ್ರ. ಯಾವ ಎರಡು ಭಾಗ? ಒಂದು ಬ್ಲೂ ನೈಲ್, ಇನ್ನೊಂದು ವೈಟ್ ನೈಲ್. ಬ್ಲೂ ನೈಲ್, ವೈಟ್ ನೈಲ್. ಬ್ಲೂ ನೈಲ್ ಠಾನಾ ಸರೋವರ, ವೈಟ್ ನೈಲ್ ವಿಕ್ಟೋರಿಯಾ ಸರೋವರ. ಖಾರ್ಟೂಮ್ನಲ್ಲಿ ಕೂಡ್ಕೊತವೆ. ನಾಸಿರ್ ಜಲಾಶಯ, ಆಸ್ವಾನ್ ಡ್ಯಾಮ್, ಕೈರೋ, ಖಾರ್ಟೂಮ್, ಮೆಡಿಟರೇನಿಯನ್ ಸಮುದ್ರ. ಇಷ್ಟು ನೆನ್ಪಿಟ್ರೆ ಸಾಕು. ನಂತರ ಕಾಂಗೋ ನದಿ. ನೈಲ್ ನದಿ ಬಗ್ಗೆ ಹೇಳಿದ್ನಲ್ವ, ಅಲ್ಲಿ ಏನಾಗುತ್ತೆ, ಬೇಸಿಗೆ ಸಮಯದಲ್ಲಿ ಪ್ರವಾಹ ಬರುತ್ತೆ. ಇದನ್ನು ಯುರೋಪಿಯನ್ನರು ಅಚ್ಚರಿ ಅಂತ ಕರೆದಿದ್ರು. ಅಂದರೆ ಬೇಸಿಗೆ ಟೈಮಲ್ಲಿ ಅವ್ರ ಕಡೆ ಮಳೆ ಬರೋಲ್ಲ, ನಮ್ಮ ಕಡೆ ಬರುತ್ತೆ, ನಮ್ಮ ಭಾಗದಲ್ಲಿ. ಅಂದರೆ ಮಾನ್ಸೂನ್ ಮಾರುತಗಳು ಬೇಸಿಗೆ ಟೈಮಲ್ಲೇ ಬೀಸ್ತಾವಲ್ವ, ಆದ್ದರಿಂದ ಬೇಸಿಗೆಯಲ್ಲೇ ಮಳೆ ಬರುತ್ತೆ. ಕಾಂಗೋ ನದಿ ನೋಡಿ, ಕಾಂಗೋ ನದಿ ಇಲ್ಲಿ ಹುಟ್ಟುತ್ತೆ ನೋಡಿ. ಇದು ಆಫ್ರಿಕಾದ ಎರಡನೇ ಅತಿ ದೊಡ್ಡ ನದಿ. ಈ ಕಾಂಗೋ ಎಲ್ಲಿ ಹುಟ್ಟುತ್ತೆ? ಕಟಂಗ ಪ್ರಸ್ಥಭೂಮಿಯಲ್ಲಿ ಹುಟ್ಟುತ್ತೆ. ಕಟಂಗ ಪ್ರಸ್ಥಭೂಮಿಯಲ್ಲಿ ಹುಟ್ಟಿ
ಈ ನೋಡಿ ಸಂಭಾಜಕ ವೃತ್ತವನ್ನು ಒಂದು ಬಾರಿ ಇಲ್ಲಿ ಕಟ್ ಮಾಡುತ್ತೆ, ಮೇಲೋಗಿ ಮತ್ತು ಎರಡನೇ ಬಾರಿ ಇಲ್ಲಿ ಕಟ್ ಮಾಡುತ್ತೆ. ಸಂಭಾಜಕ ವೃತ್ತವನ್ನು 2 ಬಾರಿ ಕಟ್ ಮಾಡುತ್ತೆ, ಒಂದು ಬಾರಿ ಮೇಲೆ ಹೋಗೋಕ್ಕೆ, ಒಂದು ಬಾರಿ ಕೆಳಗೆ ಬರೋಕ್ಕೆ, 2 ಬಾರಿ ಸಂಭಾಜಕ ವೃತ್ತವನ್ನು ಕಟ್ ಮಾಡುತ್ತೆ. ಇದು ಕಟಂಗ ಪ್ರಸ್ಥಭೂಮಿಯಲ್ಲಿ ಹುಟ್ಟುತ್ತೆ. ಇದನ್ನು ಹಿಂದೆ ಏನಂತ ಕರಿತಿದ್ರು ಅಂದರೆ ಝೈರೆ ನದಿ ಅಂತ ಕರಿತಿದ್ರು. ಝೈರೆ ಈಗ ಕಾಂಗೋ ನದಿ ಅಂತ ಕರಿತೀವಿ ನಾವು. ನೋಡಿ ಈ ನದಿ ಸ್ಟಾನ್ಲಿ ಅಂತ ಒಂದು ಸರೋವರ ನಿರ್ಮಾಣ ಮಾಡುತ್ತೆ, ಅಲ್ಲ ಜಲಪಾತವನ್ನು ನಿರ್ಮಾಣ ಮಾಡುತ್ತೆ. ಸ್ಟಾನ್ಲಿ ಅಥವಾ ಬೋಯಮ ಅಥವಾ ಸ್ಟಾನ್ಲಿ ಇಲ್ಲಿ ಈ ಭಾಗದಲ್ಲಿ ಏನು ನಿರ್ಮಾಣ ಮಾಡುತ್ತೆ, ಜಲಪಾತವನ್ನು ನಿರ್ಮಾಣ ಮಾಡುತ್ತೆ. ಸ್ಟಾನ್ಲಿ ಫಾಲ್ಸ್ ಇಲ್ಲಿ ನಿರ್ಮಾಣ ಮಾಡುತ್ತೆ. ಇದು ಏನಿದೆಯಲ್ಲ ಈ 0 ಡಿಗ್ರಿ ಸಂಭಾಜಕ ವೃತ್ತದಲ್ಲಿ ಅತಿ ಹೆಚ್ಚಾಗಿ ಮಳೆ ಬರುತ್ತೆ. ಅಂದರೆ ಈ ಕಟಂಗ ಪ್ರಸ್ಥಭೂಮಿಯ ಸುತ್ತಮುತ್ತಲಿನ ಪ್ರದೇಶ ಏನಿದೆಯಲ್ಲ, ಈ ಸುತ್ತಮುತ್ತಲಿನ ಪ್ರದೇಶ ಇದನ್ನು ನಾವು ಜಗತ್ತಿನ ಶ್ವಾಸಕೋಶ ಅಂತ ಕರಿತೀವಿ. ಒಂದು ಶ್ವಾಸಕೋಶ ಬ್ರೆಜಿಲ್ ಅಂದರೆ ಅಮೆಜಾನ್ ಫಾರೆಸ್ಟ್, ಇನ್ನೊಂದು ಝೈರೆ ಫಾರೆಸ್ಟ್ ಅಥವಾ ಕಾಂಗೋ ಫಾರೆಸ್ಟ್. 2 ಶ್ವಾಸಕೋಶಗಳು ಇಡೀ ಜಗತ್ತಿನಲ್ಲಿ. ಇವೇನು ರಾಷ್ಟ್ರಗಳು ಅತಿ ಹೆಚ್ಚಾಗಿ ಕೈಗಾರಿಕೆಯಿಂದ ನಿರ್ಮಾಣ ಆದಂಥ ಮಲಿನವನ್ನು ಈ ವಾತಾವರಣಕ್ಕೆ ಬಿಡ್ತಾವಲ್ವ, ಆ ವಾತಾವರಣದಲ್ಲಿರುವಂಥ ಮಲಿನವನ್ನು ಹೀರ್ಕೊಂಡು ಸ್ವಚ್ಛವಾದ ಆಮ್ಲಜನಕವನ್ನು ನೀಡ್ತವೆ. ಯಾವುದು? ಈ ಮಳೆಕಾಡುಗಳು, ಪ್ರಮುಖವಾದ ಮಳೆಕಾಡು. ಯಾವುದು? ಸಂಭಾಜಕ ವೃತ್ತದಲ್ಲಿ ಕಂಡುಬರುವಂಥದ್ದು. ಇಲ್ಲಿ ಕಂಡುಬರೋದೇ ಕಾಂಗೋ ನದಿ. ನೋಡಿ, ಕಾಂಗೋ ನದಿ 2 ಬಾರಿ ಸಂಭಾಜಕ ವೃತ್ತವನ್ನು ಕಟ್ ಮಾಡುತ್ತೆ, ಒಂದು ಈ ಕಡೆ ಹೋಗಿ ಒಂದು ಕೆಳಗೆ ಬರಬೇಕಾದ್ರೆ. ಗೊತ್ತಾಯ್ತಲ್ವ? ಈ ಕಾಂಗೋ ನದಿ ಇಲ್ಲಿ ನೋಡಿ ಅಟ್ಲಾಂಟಿಕ್ ಸಮುದ್ರದಲ್ಲಿ, ಅಟ್ಲಾಂಟಿಕ್ ಸಾಗರದಲ್ಲಿ ತನ್ನ ನೀರನ್ನು ಹಾಕ್ತೈತಿ. ಅಟ್ಲಾಂಟಿಕ್ ಸಾಗರದಲ್ಲಿ ತನ್ನ ನೀರನ್ನು ಬೀಳಿಸ್ತೈತಿ. ಇಲ್ಲಿ ಅಟ್ಲಾಂಟಿಕ್ ಸಾಗರದಲ್ಲಿ ತನ್ನ ನೀರನ್ನು ಬೀಳಿಸ್ತೈತಿ. ಗೊತ್ತಾಯ್ತಲ್ವ? ಯಾವ ನದಿ ಎಲ್ಲಿ ನೀರು ಬೀಳಿಸ್ತೋ ಅದನ್ನು ನೆನ್ಪಿಡ್ಬೇಕು, ಅಟ್ಲಾಂಟಿಕ್ ಸಾಗರದಲ್ಲಿ. ನಂತರ 3ನೇ ನದಿ ನೈಜರ್ ಆಫ್ರಿಕಾದ ಅತಿ ದೊಡ್ಡ ಅಂದರೆ ಪಶ್ಚಿಮದ ಪ್ರಮುಖ ನದಿ ನೈಜರ್ ನದಿ. ಈ ನೈಜರ್ ನದಿ ನೋಡಿ ಇಲ್ಲಿ ಹುಟ್ಟುತ್ತೆ. ಇಲ್ಲಿ ಲೋಮಾ ಪರ್ವತ ಶ್ರೇಣಿಗಳು ಕಂಡುಬರ್ತವೆ. ಲೋಮಾ ಪರ್ವತ ಶ್ರೇಣಿಗಳು ಅಥವಾ ಫೂಟಾ ಜಲ್ಲು. ಇಲ್ಲಿ ಫೂಟಾ ಜಲ್ಲು ಅಂತೇಳಿ ಪರ್ವತ ಶ್ರೇಣಿಗಳು ಇದಾವೆ. ಫೂಟಾ ಜಲ್ಲು ಎಲ್ಲಿದೆ ಅಂದರೆ ಇಲ್ಲಿದೆ ನೋಡಿ, ಫೂಟಾ ಜಲ್ಲು ನೋಡಿ, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಫೂಟಾ ಜಲ್ಲು ಈ ಪ್ರದೇಶದಲ್ಲಿ ನೈಜರ್ ನದಿ ಹುಟ್ಟುತ್ತದೆ. ಹುಟ್ಟಿ ಮಾಲಿ, ಇದು ಮಾಲಿ ದೇಶ, ಮಾಲಿ ಫೂಟಾ ಜಲ್ಲು ಅಂದರೆ ಇಲ್ಲಿ ಗಿನಿಯಾ ದೇಶ ಕಂಡುಬರುತ್ತೆ. ಇದೆಲ್ಲ ಗಿನಿಯಾ ಪ್ರಸ್ಥಭೂಮಿ, ಇದೆಲ್ಲ ಗಿನಿಯಾ ಎತ್ತರದ ಪ್ರದೇಶ, ಗಿನಿಯಾ ಹೈಲ್ಯಾಂಡ್ ಅಂತ ಕರಿತೀವಿ. ಇದು ಗಿನಿಯಾ ಪ್ರಸ್ಥಭೂಮಿ ಅಥವಾ ಗಿನಿಯಾ ಅಂತ ಕರಿತೀವಿ. ಇದೇನಿದೆಯಲ್ಲ ಈ ಮಾಲಿಯಲ್ಲಿ ಸಂಪೂರ್ಣವಾಗಿ ಹರಿದು ಇಲ್ಲಿ ನೈಜರ್ ಐತೆ. ನೈಜರ್ ನದಿ ಇದು ನೈಜರ್ ದೇಶ. ಇಲ್ಲಿಂದ ಕೆಳಗೆ ಬಂದು ನೈಜೀರಿಯಾ ಇದು ನೈಜೀರಿಯಾ ದೇಶ. ನೈಜೀರಿಯಾ ದೇಶ. ನೈಜರ್ ನದಿ ಏನಾಗುತ್ತೆ, ಮಾಲಿ ನೈಜೀರಿಯಾದಲ್ಲಿ ಹರಿದು ಏನಾಗುತ್ತೆ, ಸಂಪೂರ್ಣವಾಗಿ ಇಲ್ಲಿ ಡೆಲ್ಟಾವನ್ನು ನಿರ್ಮಾಣ ಮಾಡ್ತೈತಿ. ಸಂಪೂರ್ಣವಾಗಿ ಎಲ್ಲಿ? ಗಿನಿಯಾ ಕೊಲ್ಲಿಯಲ್ಲಿ. ಇದು ಗಿನಿಯಾ ಕೊಲ್ಲಿ ಅಥವಾ ಅಟ್ಲಾಂಟಿಕ್ ಸಾಗರದ ಮುಂದುವರಿದ ಭಾಗವೇ ಈ ಗಿನಿಯಾ ಕೊಲ್ಲಿ. ಎಲ್ಲಿ ಹುಟ್ಟುತ್ತೆ? ಫೂಟಾ ಜಲ್ಲು 1, 2, 3 ದೇಶಗಳ ಮೂಲಕ, ನೇರವಾಗಿ 3 ದೇಶಗಳ ಮೂಲಕ ಹರಿತೈತಿ. ಬೀಳೋದು ಇಲ್ಲಿ ಬೀಳ್ತೈತಿ, ಇಲ್ಲಿ ಗಿನಿಯಾ ಕೊಲ್ಲಿಯಲ್ಲಿ ಬೀಳ್ತೈತಿ. ಇಲ್ಲಿ ಗಿನಿಯಾ ಕೊಲ್ಲಿ, ಇದಕ್ಕೆ ಈ ನೈಜರ್ ನದಿಗೆ ಒಂದು ಬೆನ್ನೂರು ನದಿ ಅಂತ ಬರುತ್ತೆ. ಬೆನ್ನೂರು ನದಿ ಬಂದು ಸೇರುತ್ತೆ. ಇದು ಅಡ್ಮಾವೋ ಪ್ರಸ್ಥಭೂಮಿಯಲ್ಲಿ ಹುಟ್ಟುತ್ತೆ. ಇಲ್ಲಿ ಅಡ್ಮಾವೋ ಪರ್ವತ ಶ್ರೇಣಿಗಳು ಕಂಡುಬರ್ತವೆ. ಇದು ಅಡ್ಮಾವೋ ಪರ್ವತ ಶ್ರೇಣಿಗಳು. ಇಲ್ಲಿ ಬೆನ್ನೂರು ನದಿ, ಇದು ನೈಜರ್ ನದಿ. ಈ ನೈಜರ್ ನದಿ ನೋಡಿ ಅತಿ ಹೆಚ್ಚಾಗಿ ಜನಸಾಂದ್ರತೆಯನ್ನು ಹೊಂದಿದೆ. ಈ ನದಿ ಮತ್ತು ಈ ನದಿ ಸುತ್ತ ಅಂದರೆ ಈ ನದಿ ಡೆಲ್ಟಾ ಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ ಪೆಟ್ರೋಲಿಯಂ ಖನಿಜ ಸಿಗುತ್ತೆ. ಆದ್ದರಿಂದ ಈ ಭಾಗವನ್ನು ತುಂಬ ಮಲಿನಗೊಳಿಸಿದ್ದಾರೆ.
ಈಗ ಇತ್ತೀಚೆಗೆ. ಈ ನೈಜರ್ ನದಿಯನ್ನು ಆಯಿಲ್ ರಿವರ್ ಅಂತಲೂ ಕರಿತೇವೆ. ಆಯಿಲ್ ರಿವರ್. ತಾಳೆ ಎಣ್ಣೆ ಅತಿ ಹೆಚ್ಚಾಗಿ ಉತ್ಪಾದನೆ ಇಲ್ಲೇ ಆಗುತ್ತೆ, ಗೊತ್ತಾಯ್ತಲ್ವ. ಇದು ನೈಜರ್ ನದಿ. ನೋಡಿ, ನೈಜರ್ ನದಿ ಮೇಲೆ ಹೋಗಿ ಈ ರೀತಿಯಾಗಿ ಎರಡು ಅಂದರೆ ಈ ರೀತಿಯಾಗಿ ತನ್ನ ಶೇಪನ್ನು ನಿರ್ಮಾಣ ಮಾಡುತ್ತೆ. ಈ ರೀತಿಯಾಗಿ ಶೇಪನ್ನು ನಿರ್ಮಾಣ ಮಾಡುತ್ತೆ. ಇದು ನೈಜರ್ ನದಿ. ಈ ನೈಜರ್ ನದಿ ಮೇಲೆ ನೋಡಿ, ಮಾಲಿಯ ರಾಜಧಾನಿ ಬೊಮ್ಯಾಕೊ ಇದೆಯಲ್ಲ, ಮಾಲಿಯ ರಾಜಧಾನಿ ಬೊಮ್ಯಾಕೊ ಇದೇ ಭಾಗದಲ್ಲಿ ಕಂಡುಬರುತ್ತೆ. ಯಾವುದು? ಮಾಲಿಯ ರಾಜಧಾನಿ ಬೊಮ್ಯಾಕೊ ಈ ಭಾಗದಲ್ಲಿ ಕಂಡುಬರುತ್ತೆ. ಈ ನೈಜರ್ ನದಿಯನ್ನು ಜೋಲಿಬಾ ಅಂತೇಳಿ ಕರಿತಿದ್ರು. ನೈಜರ್ ನದಿಯನ್ನು ಜೋಲಿಬಾ ಅಂತ ಕರೀತಾರೆ, ಈಗೂ ಕರೀತಾರೆ. ಇಲ್ಲಿಂದ ಇಲ್ಲಿವರೆಗೂ ನೈಜರ್ ಅಂತ ಕರೆಯೋದಿಲ್ಲ, ಜೋಲಿಬಾ ಅಂತ ಕರೀತಾರೆ. ಮುಂದೆ ಏನಿದೆಯಲ್ಲ ಇದನ್ನು ನೈಜರ್ ಅಂತೇಳಿ ಕರೀತಾರೆ. ಜೋಲಿಬಾ ಅಥವಾ ನೈಜರ್ ನದಿ. ನೈಜರನ್ನು ಏನಂತಾರೆ? ಜೋಲಿಬಾ ನದಿ ಅಂತಲೂ ಕರೀತಾರೆ. ಇದರ ರಾಜಧಾನಿ, ಮಾಲಿಯ ರಾಜಧಾನಿ ಬೊಮ್ಯಾಕೊ ಈ ನದಿಯ ಮೇಲೆ ಕಂಡುಬರುತ್ತೆ. ಈಗ ಜಾಂಬೇಜಿ ನದಿ. ಜಾಂಬೇಜಿ ಇದು ಆಫ್ರಿಕಾದ ದಕ್ಷಿಣ ಭಾಗದಲ್ಲಿ ಕಂಡುಬರೋ ಪ್ರಮುಖ ನದಿ ಜಾಂಬೇಜಿ. ಇದು ಹುಟ್ಟೋದು ನೋಡಿ ಎರಡು ಭಾಗವಾಗಿ ಹುಟ್ಟುತ್ತೆ. ಅಂದರೆ ಒಂದು ಭಾಗ ಕಾರ್ಟೂಮಿಂದ ಬರುತ್ತೆ, ಇನ್ನೊಂದು ಭಾಗ ಪ್ರಸ್ಥಭೂಮಿ, ಕಟಂಗ ಪ್ರಸ್ಥಭೂಮಿ ಮತ್ತು ಬಿ ಪ್ರಸ್ಥಭೂಮಿ ಇವೆರಡು ಸೇರಿ ಏನಾಗುತ್ತೆ, ಜಾಂಬಿಯಾಗೆ ಬಂದರೆ ಇಲ್ಲಿ ಬೋಟ್ಸ್ವಾನ ಮತ್ತು ಇಲ್ಲಿ ಜಾಂಬಿಯಾ, ಇದು ಜಿಂಬಾಬ್ವೆಯ ಗಡಿಯಾಗಿ ಇರುತ್ತೆ. ಗಡಿಯಾಗಿ ನೋಡಿ ಈ ರೀತಿಯಾಗಿ ಬೋಟ್ಸ್ವಾನದ ಗಡಿಯಾಗಿನೂ ಆಗಿರುತ್ತೆ ಸ್ವಲ್ಪ ಭಾಗ. ಅನಂತರ ಜಿಂಬಾಬ್ವೆ, ಇದು ಜಾಂಬಿಯಾ, ಇದರ ಗಡಿಯಾಗಿ ಹರಿದು ಮುಂದೆ ಏನಾಗುತ್ತೆ, ಮೊಜಾಂಬಿಕ್, ಇದೇನು ದೇಶ ಇದೆಯಲ್ಲ ಇದು ಮೊಜಾಂಬಿಕ್ ದೇಶ. ಈ ಮೊಜಾಂಬಿಕ್ ದೇಶದಿಂದ ಎಲ್ಲಿ ಬೀಳುತ್ತೆ? ಹಿಂದೂ ಮಹಾಸಾಗರ ಕಡೆ ಬೀಳುತ್ತೆ. ಇದು ಹಿಂದೂ ಮಹಾಸಾಗರ. ಇದನ್ನು ಏನಂತ ಕರಿತೀವಿ ಅಂದರೆ ಮೊಜಾಂಬಿಕ್ ಚಾನಲ್ ಅಂತ ಕರಿತೀವಿ. ಮೊಜಾಂಬಿಕ್ ಕಾಲುವೆ ಅಥವಾ ಹಿಂದೂ ಮಹಾಸಾಗರ ಅಂತಲೂ ನಡೆಯುತ್ತೆ. ಇದು ಮೊಜಾಂಬಿಕ್ ಕಾಲುವೆ ಅಥವಾ ಹಿಂದೂ ಮಹಾಸಾಗರ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಬಿ ಪ್ರಸ್ಥಭೂಮಿಯಲ್ಲಿ ಹುಟ್ಟಿ ನಂತರ ಗಡಿಯಾಗಿ ಜಿಂಬಾಬ್ವೆ ಮತ್ತು ಜಾಂಬಿಯಾ ಇದೆರಡ ಗಡಿಯಾಗಿ ಮುಂದೆ ಹರಿದು ಮೊಜಾಂಬಿಕ್ ದೇಶವನ್ನು ದಾಟಿ ಮೊಜಾಂಬಿಕ್ ದೇಶವನ್ನು ಎರಡು ಭಾಗವಾಗಿ ಮಾಡುತ್ತೆ ಮಾಡಿ ಮುಂದೆ ಮೊಜಾಂಬಿಕ್ ಚಾನಲಲ್ಲಿ ಬಿದ್ದು ತನ್ನನ್ನು ಕೊನೆಗೊಳಿಸ್ಕೊಳ್ತದೆ. ಇದು ಯಾವ ನದಿ? ಜಾಂಬೇಜಿ. ಈ ಜಾಂಬೇಜಿ ನದಿ ಇದರ ಪ್ರಮುಖ ಅಂಶ ಏನಪ್ಪ ಅಂದರೆ ಈ ನದಿಯ ಮೇಲೆ ಒಂದು ಡ್ಯಾಮನ್ನು ನಿರ್ಮಿಸ್ಯಾರ. ಅದರ ಹೆಸರು ಕರಿಬಾ ಡ್ಯಾಮ್ ಅಂತೇಳಿ. ಕರಿಬಾ ಡ್ಯಾಮ್ ಅಥವಾ ಕರಿಬಾ ಅಣೆಕಟ್ಟು. ಈ ಕರಿಬಾ ಅಣೆಕಟ್ಟು ಈ ಇಡೀ ಜಾಂಬಿಯಾ ದೇಶಕ್ಕೆ ಮತ್ತು ಜಾಂಬೇಜಿ ದೇಶಕ್ಕೆ ವಿದ್ಯುತ್ತನ್ನು ಪೂರೈಸುತ್ತದೆ. ಅತಿ ಹೆಚ್ಚಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೈತೆ. ಯಾವುದು? ಕರಿಬಾ ಡ್ಯಾಮ್. ಯಾವ ನದಿ ಅಂದರೆ ಅದು ಜಾಂಬೇಜಿ ನದಿ. ಇದೇ ನದಿ ಮೇಲೆ ವಿಕ್ಟೋರಿಯಾ ಜಲಪಾತ ಇದೆ ಅಥವಾ ವಿಕ್ಟೋರಿಯಾ ಫಾಲ್ಸ್ ಅಥವಾ ವಿಕ್ಟೋರಿಯಾ ಜಲಪಾತ. ಇದು ವಿಕ್ಟೋರಿಯಾ ಜಲಪಾತ ನೋಡಿ ಇಲ್ಲಿ ಕಂಡು ಬರುತ್ತೆ. ಇದು ವಿಕ್ಟೋರಿಯಾ ಜಲಪಾತ. ಈ ವಿಕ್ಟೋರಿಯಾ ಜಲಪಾತ ಏನಿದೆಯಲ್ಲ ಇದು ಜಗತ್ತಿನ ನೈಸರ್ಗಿಕ ಅದ್ಭುತಗಳಲ್ಲಿ ಒಂದು. ಯಾವುದು? ವಿಕ್ಟೋರಿಯಾ ಜಲಪಾತ. ಇದು ಜಾಂಬೇಜಿ ನದಿ. ನಂತರ ಲಿಂಪೋಪೋ. ಇಲ್ಲೇನು ಕಂಡು ಬರುತ್ತಲ್ವ ಇದು ಲಿಂಪೋಪೋ ನದಿ. ಲಿಂಪೋಪೋ ನದಿ ಯಾವ ಎರಡು ದೇಶಗಳ ಗಡಿ ಅಂದರೆ ಒಂದು ದಕ್ಷಿಣ ಆಫ್ರಿಕಾ, ಇನ್ನೊಂದು ಬೋಟ್ಸ್ವಾನ. ದಕ್ಷಿಣ ಆಫ್ರಿಕಾ ಮತ್ತು ಬೋಟ್ಸ್ವಾನದ ಗಡಿಯಾಗಿ ಯಾವುದು ಹರಿಯುತ್ತೆ? ಲಿಂಪೋಪೋ ನದಿ. ಈ ಲಿಂಪೋಪೋ ನದಿ
ಪ್ರಮುಖ ಅಂಶ ಏನಂದರೆ ಈ ನದಿ ಮಕರ ಸಂಕ್ರಾಂತಿ ವೃತ್ತ ಇಲ್ಲಿ ಬರುತ್ತೆ. ಮಕರ ಸಂಕ್ರಾಂತಿ ವೃತ್ತವನ್ನು 2 ಭಾಗವಾಗಿ ಕಟ್ ಮಾಡುತ್ತೆ. ಒಂದು ಭಾಗ ಇಲ್ಲಿ, ಇನ್ನೊಂದು ಭಾಗ ಇಲ್ಲಿ. ಯಾವ ನದಿ ಮಕರ ಸಂಕ್ರಾಂತಿಯನ್ನು 2 ಭಾಗವಾಗಿ ಮಕರ ಸಂಕ್ರಾಂತಿಯನ್ನು 2 ಬಾರಿ ಕಟ್ ಮಾಡುತ್ತೆ, 2 ಬಾರಿ ಹಾದು ಹೋಗುತ್ತದೆ ಅಂತಂದರೆ ಅದು ಲಿಂಪೋಪೋ ನದಿ. ಯಾವ ನದಿ? ಲಿಂಪೋಪೋ ನದಿ. ಇಲ್ಲಿ ಹುಟ್ಟಿ ಎಲ್ಲಿ ಬೀಳುತ್ತೆ? ಹಿಂದೂ ಮಹಾಸಾಗರದಲ್ಲಿ ಬೀಳುತ್ತೆ. ನಂತರ ಆರೆಂಜ್ ರಿವರ್ ಅಥವಾ ಆರೆಂಜ್ ನದಿ. ಆರೆಂಜ್ ನದಿ ನೋಡಿ, ಇಲ್ಲಿ ನಮೀಬಿಯಾ ದೇಶ ಇದೆ. ನಮೀಬಿಯಾ ದೇಶ ಇದೆ. ಈ ನದಿ ಏನು ಮಾಡುತ್ತಂದರೆ ಹುಟ್ಟೋದು ಪೂರ್ವಕ್ಕೆ, ಹರಿಯೋದು ಪಶ್ಚಿಮಕ್ಕೆ. ಪೂರ್ವಕ್ಕೆ ಹುಟ್ಟಿ ಪಶ್ಚಿಮಕ್ಕೆ ಹರಿಯುತ್ತೆ. ಎಲ್ಲಿ ಬೀಳುತ್ತೆ? ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಬೀಳುತ್ತೆ. ಪೂರ್ವಕ್ಕೆ ಹುಟ್ಟಿ ಪಶ್ಚಿಮಕ್ಕೆ. ಇಲ್ಲಿ ನಮೀಬಿಯಾದ ಗಡಿಯಾಗಿದೆ. ದಕ್ಷಿಣ ಆಫ್ರಿಕಾ ಮತ್ತು ನಮೀಬಿಯಾದ ದೇಶದ ಗಡಿಯಾಗಿದೆ. ಯಾವ ನದಿ? ಲಿಂಪೋಪೋ. ಇದು ಆರೆಂಜ್ ರಿವರ್ ಅಥವಾ ಕಿತ್ತಳೆ ನದಿ ಅಂತೇಳಿ ಕರಿತೀವಿ. ಗೊತ್ತಾಯ್ತಲ್ವ? ಇದು ಆಫ್ರಿಕಾದಲ್ಲಿರೋ ಪ್ರಮುಖ ನದಿಗಳು. ಈಗ ಆಫ್ರಿಕಾದಲ್ಲಿ ಕಂಡುಬರುವ ಪ್ರಮುಖ ಮರುಭೂಮಿಗಳು ನೋಡೋಣ. ಪ್ರಮುಖ ಮರುಭೂಮಿಗಳು. ಜಗತ್ತಿನ ಅತಿ ದೊಡ್ಡ ಮರುಭೂಮಿ ಸಹಾರಾ. ನೋಡಿ, ಇದು ಸಹಾರಾ. ಜಗತ್ತಿನ ಅತಿ ದೊಡ್ಡ ಮರುಭೂಮಿ ಯಾವುದು? ಸಹಾರಾ ಮರುಭೂಮಿ. ಸಹಾರಾ ಮರುಭೂಮಿ ನೋಡಿ, ವೆಸ್ಟ್ ಸಹಾರಾ, ಮಾರಿಟೋನಿಯಾ, ಮಾಲಿ, ಅಲ್ಜೀರಿಯಾ, ಟ್ಯುನೀಷಿಯಾದ ದಕ್ಷಿಣ ಭಾಗ ಮತ್ತು ಲಿಬಿಯಾ, ಈಜಿಪ್ಟ್ ಮತ್ತು ಸುಡಾನ್ ಮತ್ತು ಚಾಡ್, ಈ ಭಾಗದಲ್ಲಿ ನೈಜರ್, ಈ ಭಾಗ ಸಂಪೂರ್ಣವಾಗಿ ಸಹಾರಾ ಮರುಭೂಮಿ ಆಕ್ರಮಿಸಿಕೊಂಡಿದೆ. ಈ ಸಹಾರಾ ಮರುಭೂಮಿ ಹಲವಾರು ಉದ್ದೇಶಗಳಿರ್ಬೋದು. ಈ ಸಹಾರಾ ಮರುಭೂಮಿ ನಿರ್ಮಾಣಕ್ಕೆ ಹಲವಾರು ಉದ್ದೇಶಗಳಿರ್ಬೋದು. ಬಟ್ ಆಫ್ರಿಕಾದಲ್ಲಿ ಇದು ಕಂಡುಬರುತ್ತೆ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್. ಈ ಸಹಾರಾ ಮರುಭೂಮಿಯಿಂದ ಹಲವಾರು ಉಪಯೋಗಗಳಿದ್ದಾವೆ, ಹಲವಾರು ನಷ್ಟಗಳು ಇದ್ದಾವೆ. ಯಾಕೆ ನಷ್ಟ ಅಂದರೆ ನೋಡಿ, ಈ ಭಾಗದಲ್ಲಿ ಯಾವುದೇ ರೀತಿಯಾದಂಥ ಜನಸಂಖ್ಯೆ ಕಂಡುಬರೋದಿಲ್ಲ ನಿಮಗೆ. ಯಾಕಂದರೆ ಇಲ್ಲಿ ಕುಡಿಯಲು ನೀರಿಲ್ಲ ಮತ್ತು ಇಲ್ಲಿ ವಾಸ ಮಾಡೋಕ್ಕೆ ತುಂಬ ಕಷ್ಟ. ಆದ್ದರಿಂದ ಸಹಾರಾ ಮರುಭೂಮಿಯ ಉತ್ತರ ಭಾಗದಲ್ಲಿ ಮಾತ್ರ ಜನಸಂಖ್ಯೆ ಕಂಡುಬರುತ್ತೆ. ಸಹಾರಾ ಮರುಭೂಮಿಯಿಂದ ಇನ್ನೊಂದು ಯೂಸ್ ಏನಂತಂದರೆ, ಈ ಸಹಾರಾ ಮರುಭೂಮಿಯಿಂದ ಏನಾಗುತ್ತೆ, ಮಾನ್ಸೂನ್ ಮಾರುತಗಳು ಮೇಲುಗಡೆ ಸೆಳೆಯಲ್ಪಡ್ತವೆ. ಮಾನ್ಸೂನ್ ಮಾರುತಗಳು ಹೋಗ್ಬೇಕಂದ್ರೆ ಈ ಸಹಾರಾ ಮರುಭೂಮಿ ಬಿಸಿ ಆಗಬೇಕು. ಇದು ತುಂಬ ಇಂಪಾರ್ಟೆಂಟ್. ಈ ಸಹಾರಾ ಮರುಭೂಮಿಯಲ್ಲಿ ಪ್ರಮುಖವಾಗಿ ಸಹಾರದ ಆ ಕಡೆ ಭಾಗ ಅಂದರೆ ಈ ನೈಲ್ ನದಿಯ ಈ ಕಡೆ ಭಾಗಕ್ಕೆ ಏನಂತ ಕರಿತೀವಿ ಅಂದರೆ ನುಬಿಯನ್ ಮರುಭೂಮಿ ಅಂತ ಕರಿತೀವಿ. ನುಬಿಯನ್ ಮರುಭೂಮಿ, ನುಬಿಯನ್ ಡೆಸರ್ಟ್ ಅಂತ ಕರಿತೀವಿ. ನುಬಿಯನ್ ಡೆಸರ್ಟ್ ನುಬಿಯನ್ ಮರುಭೂಮಿ, ನುಬಿಯನ್ ಡೆಸರ್ಟ್ ಯಾವ ಭಾಗ? ನೈಲ್ ನದಿಯ ಪೂರ್ವ ಭಾಗಕ್ಕೆ. ಇದಕ್ಕೆ ಪಶ್ಚಿಮ ಇಲ್ಲೊಂದಿದೆ, ಲಿಬಿಯಾ ಡೆಸರ್ಟ್ ಅಂತೇಳಿ. ಲಿಬಿಯಾ ಡೆಸರ್ಟ್. ಮತ್ತು ಸಹಾರಾ ಮರುಭೂಮಿಯಲ್ಲಿ ಅಂದರೆ ಮರುಭೂಮಿಯಲ್ಲಿ ಹಮದಾ ಅಂತೇಳಿ ಒಂದು ಕಂಡು ಬರುತ್ತೆ. ಹಮದಾ ಅಂತಂದರೆ ಏನಂತಂದರೆ ಮರುಭೂಮಿಯಲ್ಲಿ ಹಮದಾ ಅಂದರೆ ಏನು ಅಂದರೆ, ಮರುಭೂಮಿಯಲ್ಲಿ ಮರಳೆಲ್ಲ ಕೊಚ್ಕೊಂಡು ಹೋದಾಗ ಉಳಿಯುವಂಥ ಭಾಗ ಇರ್ತೈತಲ್ಲ, ಮರಳೆಲ್ಲ ಕಚ್ಕೊಂಡೋದಾಗ ಶಿಲೆಗಳಷ್ಟೇ ಉಳಿದಿರ್ತಾವೆ. ಆ ಶಿಲೆಗಳ ಭಾಗವನ್ನು ನಾವು ಏನಂತ ಕರಿತೀವಿ? ಆ ಶಿಲೆಗಳನ್ನು ಏನಂತ ಕರಿತೀವಿ? ಹಮದಾ ಅಂತ ಕರಿತೀವಿ. ಏನಂತೀವಿ? ಹಮದಾ ಅಂತ ಕರಿತೀವಿ. ಅಂದರೆ ಮರುಭೂಮಿಯಲ್ಲಿ ಗಾಳಿಯಿಂದ ಏನಾಗುತ್ತೆ, ಮರಳೆಲ್ಲ ಹೊರಟೋಗಿರುತ್ತೆ. ಹೊರಟೋಗಿ ಉಳಿದ ಭಾಗ ಇರುತ್ತಲ್ಲ, ಅದನ್ನು ನಾವು ಹಮದಾ ಅಂತ ಕರಿತೀವಿ. ಇಲ್ಲಿ ಹಲವಾರು ಹಮದಾಗಳು ಕಂಡುಬರ್ತವೆ. ಮತ್ತು ಇಲ್ಲಿ ಹಲವಾರು ಡಿಪ್ರೆಷನ್ಗಳು ಕಂಡುಬರ್ತವೆ. ಅಂದರೆ ಆಳ ಪ್ರದೇಶಗಳು ಇಲ್ಲಿ ಕಂಡುಬರ್ತವೆ. ಜೊತೆಗೆ ಈ ಸಹಾರಾ ಮರುಭೂಮಿಯಲ್ಲಿ ಯಾವ ರೀತಿಯಾಗಿ ಸಸ್ಯಗಳು ಬೆಳೆದಿರ್ತವೆ ಅಂದರೆ, ನಿಮಗೆ ಮುಳ್ಳು ಸಸ್ಯಗಳು ಕಂಡುಬರ್ತವೆ. ಮುಳ್ಳಿರುವಂಥ ಸಸ್ಯಗಳು ಅಂದರೆ ಸಸ್ಯಗಳಿಗೆ ಎಲೆಗಳು ದೊಡ್ಡದಾಗಿರಲ್ಲ, ಮುಳ್ಳು ಇರ್ತವೆ. ಯಾಕಂದರೆ
ಈ ಭಾಗದಲ್ಲಿ ಅತಿಯಾದ ಬಿಸಿ ಇರೋದರಿಂದ, ಜೊತೆಗೆ ನೀರು ಅತಿ ಆಳದಲ್ಲಿರೋದರಿಂದ ನೀರಿನ ಕೊರತೆಯಿಂದ ಎಲೆ ಅಗಲ ಇದ್ದರೆ ನೀರೇನು ಮಾಡುತ್ತೆ, ಆವಿಯಾಗಿ ಹೋಗ್ಬಿಡುತ್ತೆ ಬೇಗ. ಆದ್ದರಿಂದ ಎಲೆಗಳು ಚೂಪಾಗಿರ್ತವೆ. ಆ ಚೂಪಾದ ಎಲೆಗಳನ್ನು ಮುಳ್ಳು ಅಂತ ಕರಿತೀವಿ. ಆ ಮುಳ್ಳಿನಿಂದ ನೀರು ಆವಿಯಾಗಿ ಹೋಗಲ್ಲ. ಅಂದರೆ ಇಲ್ಲಿರುವಂಥ ಸಸ್ಯಗಳು ತಮ್ಮ ಬೇರನ್ನು ಆಳವಾಗಿ ಬಿಟ್ಟಿರ್ತವೆ, ಜೊತೆಗೆ ಮುಳ್ಳನ್ನು ಹೊಂದಿರ್ತವೆ. ಕಾರಣ ನೀರನ್ನು ಬಾಷ್ಪೀಕರಣವಾಗುವುದನ್ನು ತಡೆಯೋದಕ್ಕೋಸ್ಕರ. ಇದು ಪ್ರಮುಖವಾಗಿ ಸಹಾರಾ ಮರುಭೂಮಿಯಲ್ಲಿ ಕಂಡುಬರುವ ಅಂಶಗಳು. ನಂತರ ಇನ್ನೊಂದು ಮರುಭೂಮಿ ಕಂಡುಬರುತ್ತೆ ಕೆಳಗಡೆ. ಒಂದು ಕಲಹರಿ ಮರುಭೂಮಿ, ಇನ್ನೊಂದು ನಮೀಬಿಯಾ ಮರುಭೂಮಿ. ನಮೀಬಿಯಾ, ಕಲಹರಿ, ಸಹಾರಾ, ನೂಬಿಯನ್ ಇವು ಪ್ರಮುಖ ಮರುಭೂಮಿಗಳು. ಇಲ್ಲಿ ಲಿಬಿಯಾ ಮರುಭೂಮಿ ಕಂಡುಬರುತ್ತೆ. ಈ ಮರುಭೂಮಿಯಲ್ಲಿ ಒಂದು ಸರೋವರ ಇದೆ, ಉತ್ತರ ಚಾಡ್ ನದಿ, ಚಾಡ್ ಸರೋವರ. ಚಾಡ್ ದೇಶದಲ್ಲಿ ಚಾಡ್ ಸರೋವರ ನಿಮಗೆ ಕಂಡುಬರುತ್ತೆ. ಇದು ಡೆಸರ್ಟ್ ಅಂದರೆ ಮರುಭೂಮಿ. ಇಲ್ಲಿ ಬರೆದಿದೆ ನೋಡಿ, ಸಹಾರಾ, ನುಬಿಯನ್, ನಮೀಬಿಯಾ, ಕಲಹರಿ ಇವು ಪ್ರಮುಖ ಮರುಭೂಮಿ ಪ್ರದೇಶಗಳು. ನಂತರ ಸಾಹೆಲ್, ಇದು ತುಂಬ ಇಂಪಾರ್ಟೆಂಟ್. ಸಾಹೆಲ್ ಅಂದರೆ ನೋಡಿ, ಇದೇನೋ ಒಂದು ಗೆರೆ ಹಾಕಿದ್ದೀನಿ ಅಲ್ವಾ, ಈ ಲೈನನ್ನು ಏನಂತ ಕರಿತೀವಿ ಅಂದರೆ ಸಾಹೆಲ್ ಅಂತ ಕರಿತೀವಿ. ಈ ಲೈನ್, ಈ ಪಟ್ಟಿ ಏನಿದೆಯಲ್ಲ, ಈ ಪಟ್ಟಿಯನ್ನು ಏನಂತ ಕರಿತೀವಿ, ಸಾಹೆಲ್ ಅಂತ ಕರಿತೀವಿ. ಸಾಹೆಲ್ ಅಂತ ಕರಿತೀವಿ. ಯಾಕೆ ಸಾಹೆಲ್ ಅಂತ ಕರಿತೀವಿ ಅಂದರೆ, ಇದು ಮರುಭೂಮಿ ಪ್ರದೇಶನೂ ಅಲ್ಲ, ಈ ಕಡೆ ಸವನ್ನಾ ಪ್ರದೇಶನೂ ಅಲ್ಲ. ಈ ಕೆಳಗಡೆ ಸವನ್ನಾ ಪ್ರದೇಶ ಕಂಡುಬರುತ್ತೆ. ಅಂದರೆ ಅರೆ ಶುಷ್ಕ ಭೂಮಿ ಇಲ್ಲಿದೆ ನೋಡಿ. ಸವನ್ನಾ ಪ್ಲಸ್ ಡೆಸರ್ಟ್ ಅಂದರೆ ಸವನ್ನಾ ಮತ್ತು ಡೆಸರ್ಟ್ನ ಕೂಡಿದ ಭಾಗ. ಸ್ವಲ್ಪ ಇದರ ಲಕ್ಷಣಗಳು ಸ್ವಲ್ಪ ಸವನ್ನಾದ ಲಕ್ಷಣಗಳು ಕಂಡುಬರ್ತದೆ. ಸೆಮಿ ಅರೇಡ್ ಅಂತ ಕರಿತೀವಿ. ಸೆಮಿ ಅರೇಡ್ ಅಂದರೆ ಅರೆ ಶುಷ್ಕ ಭೂಮಿ. ಶುಷ್ಕ ಅಲ್ಲ, ಸಂಪೂರ್ಣವಾಗಿ ಶುಷ್ಕನೂ ಇಲ್ಲ, ಸಂಪೂರ್ಣವಾಗಿ ನೀರೂ ಇಲ್ಲ. ಸ್ವಲ್ಪ ಪೊದೆಗಳ ರೀತಿಯಲ್ಲಿ ನಿಮಗೆ ಗಿಡ ಮರಗಳು ಕಂಡುಬರ್ತವೆ. ಅದನ್ನು ನಾವು ಸಾಹೆಲ್ ಭಾಗ ಅಂತ ಕರಿತೀವಿ. ಅಂದರೆ ಈ ಸಾಹೆಲ್ ಪ್ರದೇಶನೇ ಡೆಸರ್ಟನ್ನು ಮತ್ತು ಸವನ್ನವನ್ನು ವಿಭಾಗ ಮಾಡುತ್ತೆ. ಎರಡು ಭಾಗ ಈ ಸಾಹೆಲ್ ಪ್ರದೇಶ. ಒಂದು ಡೆಸರ್ಟ್ ಸಹಾರಾ ಮರುಭೂಮಿ, ಎರಡನೇದು ಸವನ್ನಾ ಪ್ರದೇಶ. ನಾನು ಮುಂದೆ ಹೇಳ್ತೀನಿ ಸವನ್ನಾ ಬಗ್ಗೆ. ಈ ಭಾಗವನ್ನು ವಿಭಾಗ ಮಾಡುತ್ತೆ ಯಾವುದು, ಸಾಹೆಲ್ ಪ್ರದೇಶ. ನಂತರ ಪರ್ವತ ಶ್ರೇಣಿಗಳನ್ನು ನೋಡೋಣ. ಇಲ್ಲಿ ಪ್ರಮುಖ ಪರ್ವತ ಶ್ರೇಣಿಗಳು ಕಂಡುಬರ್ತವೆ. ಯಾವ್ಯಾವ ಪರ್ವತ ಶ್ರೇಣಿಗಳು ಅಂತಂದರೆ ನೋಡಿ, ಮೊದಲನೇದಾಗಿ ಅಟ್ಲಾಸ್. ಇಲ್ಲೇನು ಕಾಣುತ್ತಲ್ವ, ಇದು ಅಟ್ಲಾಸ್ ಪರ್ವತ ಶ್ರೇಣಿಗಳು. ಈ ಅಟ್ಲಾಸ್ ಪರ್ವತ ಶ್ರೇಣಿಗಳು ನೋಡಿ, ಇಲ್ಲಿ ಮೊರಾಕೊ, ಅಲ್ಜೀರಿಯಾ, ಟ್ಯುನೀಷಿಯಾ ಈ 3 ದೇಶಗಳ ಉತ್ತರ ಭಾಗದಲ್ಲಿ ಅಟ್ಲಾಸ್ ಪರ್ವತ ಶ್ರೇಣಿಗಳಿದ್ದಾವೆ. ಈ ಅಟ್ಲಾಸ್ ಪರ್ವತ ಶ್ರೇಣಿಗಳು ಈ ಕಡೆ ಅಟ್ಲಾಂಟಿಕ್ ಸಮುದ್ರ, ಉತ್ತರ ಅಟ್ಲಾಂಟಿಕ್ ಸಮುದ್ರ, ಮೆಡಿಟರೇನಿಯನ್ ಮತ್ತು ಸಹಾರಾ ಇದನ್ನು ವಿಭಾಗ ಮಾಡುತ್ತೆ. ಸಹಾರಾ ಡೆಸರ್ಟ್ನಿಂದ ಸಮುದ್ರವನ್ನು ವಿಭಾಗ ಮಾಡುತ್ತೆ. ಯಾವ್ಯಾವ ಸಮುದ್ರ ಅಂದರೆ, ಒಂದು ಮೆಡಿಟರೇನಿಯನ್ ಸಮುದ್ರ, ಇನ್ನೊಂದು ಅಟ್ಲಾಂಟಿಕ್ ಸಮುದ್ರ. ಯಾವ ಪರ್ವತ ಶ್ರೇಣಿಗಳು, ಅಟ್ಲಾಸ್ ಪರ್ವತ ಶ್ರೇಣಿಗಳು. ಇದರ ಅತಿ ಎತ್ತರವಾದ ಪ್ರದೇಶ ಮೌಂಟ್ ಟ್ಯೂಬ್ಕಲ್ ಅಂತೇಳಿ. ಮೌಂಟ್ ಟ್ಯೂಬ್ಕಲ್, ಈ ಟ್ಯೂಬ್ಕಲ್ ಏನಿದೆಯಲ್ಲ ಅಟ್ಲಾಸ್ ಪರ್ವತ ಶ್ರೇಣಿಯ ಅತಿ ಎತ್ತರವಾದ ಶಿಖರ. ಇಲ್ಲಿ ಬರ್ತಿದೆ ನೋಡಿ, ಟ್ಯೂಬ್ಕಲ್. ನಂತರ ಹಗ್ಗರ್ ಪ್ರದೇಶ ಅಥವಾ ಹಗ್ಗರ್ ಪ್ರದೇಶ ಇಲ್ಲಿ ಕಂಡುಬರುತ್ತೆ. ಅಲ್ಜೀರಿಯಾದ ದಕ್ಷಿಣ ಭಾಗದಲ್ಲಿ ಹಗ್ಗರ್ ಪ್ರದೇಶ ಅಥವಾ ಪರ್ವತ ಶ್ರೇಣಿಗಳು ಅಂದರೆ ಹಿಂಗಿರ್ತವೆ. ಸಂಪೂರ್ಣವಾಗಿ ಒಂದಕ್ಕೊಂದು ಜಾಯಿಂಟಾಗಿ ಹಬ್ಬಿರ್ತವೆ. ಪರ್ವತ ಅಂದರೆ ಒಂದೇ ಇರುತ್ತೆ ಇಷ್ಟು. ಶ್ರೇಣಿಗಳು ಬೇರೆ, ಪರ್ವತಗಳು ಬೇರೆ. ಇದು ಪರ್ವತ ಶ್ರೇಣಿಗಳು. ಯಾವುದು, ಹಗ್ಗರ್ ಪರ್ವತ ಶ್ರೇಣಿ. ಇದರಲ್ಲಿ ಅತಿ ಎತ್ತರವಾದ ಪ್ರದೇಶ ಅಂದರೆ ತಾಹತ್ ಪ್ರದೇಶ. ಇಲ್ಲಿ ತಾಹತ್ ಅಂತ ಕಂಡುಬರುತ್ತೆ. ತಾಹತ್ ಪ್ರದೇಶ, ತಾಹತ್ ಪರ್ವತ ಶ್ರೇಣಿ, ಪರ್ವತ ಪ್ರದೇಶ. ನಂತರ ಟಿಬೆಸ್ಟಿ ಪರ್ವತ, ಟಿಬೆಸ್ಟಿ ಇಲ್ಲಿದೆ ನೋಡಿ. ಇದು
ಚಾಡ್ನ ಉತ್ತರ ಭಾಗದಲ್ಲಿ ಟಿಬೆಸ್ಟಿ ಗೊತ್ತಾಯ್ತಲ್ವ. ಅಟ್ಲಾಸ್, ಹೊಗ್ಗರ್, ಟಿಬೆಸ್ಟಿ ಮತ್ತು ಫೂಟಾಜಲ್ಲು. ಫೂಟಾಜಲ್ಲು ಎಲ್ಲಿದೆ? ಇಲ್ಲಿದೆ. ಇದು ಫೂಟಾಜಲ್ಲು ಪ್ರದೇಶ, ಫೂಟಾಜಲ್ಲು. ನಂತರ ಲೋಮಾ ಪರ್ವತ ಶ್ರೇಣಿಗಳು. ಇದು ಲೋಮಾ ಪರ್ವತ ಶ್ರೇಣಿ, ಲೋಮಾ ಪರ್ವತ ಶ್ರೇಣಿಗಳು. ನಂತರ ಅಡ್ಮಾವ ಪರ್ವತ ಶ್ರೇಣಿ. ಇಲ್ಲಿ ಅಡ್ಮಾವ ಪರ್ವತ ಶ್ರೇಣಿ ಇದೆ ನೋಡಿ, ಅಡ್ಮಾವ ಪರ್ವತ ಶ್ರೇಣಿ. ನಂತರ ಮುಟುಂಬ ಪರ್ವತ ಶ್ರೇಣಿ, ಮುಟುಂಬ ಇಲ್ಲಿದೆ ನೋಡಿ. ಇದು ಮುಟುಂಬ ಪರ್ವತ ಶ್ರೇಣಿಗಳು ಇಲ್ಲಿ ಕಂಡು ಬರ್ತವೆ. ಇಲ್ಲಿ ಮುಟುಂಬ ಪರ್ವತ ಶ್ರೇಣಿಗಳು ಕಂಡು ಬರ್ತವೆ. ನಂತರ ಮುಚಿಂಗ ಪರ್ವತ ಶ್ರೇಣಿಗಳು ಇಲ್ಲಿ ಕಂಡು ಬರ್ತವೆ. ಇಲ್ಲಿ ಮುಚಿಂಗ ಪರ್ವತ ಶ್ರೇಣಿಗಳು, ಮುಚಿಂಗ ಪರ್ವತ ಶ್ರೇಣಿಗಳು ಈ ಭಾಗದಲ್ಲಿ ಕಂಡು ಬರ್ತವೆ. ಅದನ್ನು ಗುರುತಿಸಿಲ್ಲ. ಮುಚಿಂಗ ಪರ್ವತ ಶ್ರೇಣಿಗಳು ಮತ್ತು ಮತಾಪು ಪರ್ವತ ಶ್ರೇಣಿಗಳು ಇಲ್ಲಿ ಸಂಪೂರ್ಣವಾಗಿ ಈ ಮೊಜಾಂಬಿಕ್ ಇದೆಯಲ್ಲ, ಮೊಜಾಂಬಿಕ್ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುತ್ತವೆ. ಯಾವುದು? ಮತಾಪು ಪರ್ವತ ಶ್ರೇಣಿಗಳು. ನಂತರ ಡ್ರೆಕನ್ಸ್ಬರ್ಗ್. ಡ್ರೆಕನ್ಸ್ಬರ್ಗ್ ನೋಡಿ ಇಲ್ಲೇ ಕಂಡುಬರುತ್ತೆ. ಇದು ಡ್ರೆಕನ್ಸ್ಬರ್ಗ್ ಪರ್ವತ ಶ್ರೇಣಿಗಳು. ಈ ಡ್ರೆಕನ್ಸ್ಬರ್ಗ್ ಪರ್ವತ ಶ್ರೇಣಿಯಲ್ಲೇ ಆರೆಂಜ್ ನದಿ ಹುಟ್ಟುತ್ತೆ. ಡ್ರೆಕನ್ಸ್ಬರ್ಗ್ ಪರ್ವತ ಶ್ರೇಣಿಗಳು ಇವು ಪ್ರಮುಖ ಪರ್ವತ ಶ್ರೇಣಿಗಳು. ಗೊತ್ತಾಯ್ತಲ್ವ. ನೆಕ್ಸ್ಟ್ ಇನ್ನೊಂದು ಪ್ರಮುಖ ಲಕ್ಷಣ ಅಂದರೆ ಅದು ಮೌಂಟೇನ್ಸ್ ಅಂದರೆ ಪರ್ವತಗಳು. ಕಿಲಿಮಂಜಾರೋ. ಕಿಲಿಮಂಜಾರೋ ನೋಡಿ ಇಲ್ಲಿದೆ. ಇದು ಕಿಲಿಮಂಜಾರೋ ಎಲ್ಲಿದೆ? ತಾಂಜಾನಿಯಾ ದೇಶದಲ್ಲಿ. ಇಲ್ಲಿ ತಾಂಜಾನಿಯಾದಲ್ಲಿ ಕಂಡುಬರುತ್ತೆ. ಯಾವುದು? ಕಿಲಿಮಂಜಾರೋ ಪರ್ವತ ಶ್ರೇಣಿ. ಇದು ಆಫ್ರಿಕಾ ಖಂಡದ ಅತಿ ಎತ್ತರವಾದ ಶಿಖರ. ಯಾವುದು? ಕಿಲಿಮಂಜಾರೋ. ಇದು ಏನಂದರೆ ಒಂದು ಜ್ವಾಲಾಮುಖಿ ಪರ್ವತ ಶಿಖರ. ನಂತರ ಕೀನ್ಯಾ. ಇಲ್ಲಿ ಕೀನ್ಯಾ ನೋಡಿ ಇಲ್ಲಿದೆ. ಇದು ಸಂಭಾಜಕ ವೃತ್ತ. ಈ ಸಂಭಾಜಕ ವೃತ್ತದ ಕೆಳಗಿದೆ ಕೀನ್ಯಾ. ಯಾವುದು? ಕೀನ್ಯಾ ದೇಶದಲ್ಲಿ ಕಂಡುಬರುವ ಕೀನ್ಯಾ ಪರ್ವತ ಶಿಖರ. ಇದು ಆಫ್ರಿಕಾದ 2ನೇ ಅತಿ ಎತ್ತರವಾದ ಪರ್ವತ ಶಿಖರ. ನಂತರ ರಿವೆಂಜುರಿ ಪರ್ವತ ಶ್ರೇಣಿ ಇಲ್ಲಿದೆ ನೋಡಿ. ರಿವೆಂಜುರಿ ಪರ್ವತ ಶ್ರೇಣಿ ಗಡಿ ಭಾಗದಲ್ಲಿದೆ. ಉಗಾಂಡ ಮತ್ತು ಕಾಂಗೋ ಗಡಿ ಭಾಗದಲ್ಲಿ. ಇದನ್ನು ನಾವು ಚಂದ್ರ ಪರ್ವತ ಅಂತ ಕರಿತೀವಿ. ಅದು ರಿವೆಂಜುರಿ. ನಂತರ ನಿಂಬ ನೋಡಿ ಇಲ್ಲಿ ಕಂಡುಬರುತ್ತೆ. ನಿಂಬ ಪರ್ವತ ಶಿಖರ. ಇದು ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕರಿತೀವಿ. ನಂತರ ಗ್ರಾಸ್ಲ್ಯಾಂಡ್ಸ್ನ ಹೇಳಬೇಕಾದ್ರೆ ಒಂಚೂರು ಆಫ್ರಿಕಾದ ಹವಾಮಾನದ ಬಗ್ಗೆ ಸ್ವಲ್ಪ ನೋಡೋಣ. ನೋಡಿ ಇದು 0 ಡಿಗ್ರಿ ಅಲ್ವಾ? 0 ಡಿಗ್ರಿ ಅಂದರೆ ಇಲ್ಲಿ ಸೂರ್ಯ ನೇರವಾಗಿ ಇದ್ರ ಮೇಲೆ ಬೀಳ್ತಿರ್ತಾನೆ. ಅಂದರೆ ಅತಿ ಹೆಚ್ಚು ಬಿಸಿಯಾದ ಪ್ರದೇಶ ಇದು. ಈ ಬಿಸಿಯಾದ ಪ್ರದೇಶದಲ್ಲಿ ಏನಾಗುತ್ತೆ? ಅತಿ ಹೆಚ್ಚು ಮಳೆ ಬರೋದ್ರಿಂದ ಈ ಭಾಗ ಏನಾಗಿರುತ್ತಲ್ಲ ಹಚ್ಚ ಹಸಿರಾಗಿರುತ್ತದೆ. ಇದನ್ನು ನಾವು ಮಳೆ ಕಾಡುಗಳು ಅಂತ ಕರಿತೀವಿ. ಅಂದರೆ ಹಚ್ಚ ಹಸಿರಾದ ಅತಿ ದೊಡ್ಡವಾದ ಅತಿ ದಟ್ಟವಾದ ಕಾಡುಗಳು ಇಲ್ಲಿ ಕಂಡು ಬರ್ತವೆ ಈ ಭಾಗದಲ್ಲಿ. ಮೇಲೆ ಹೋಗ್ತಾ ಏನಾಗುತ್ತೆ? ಮಳೆ ಕಡಿಮೆ ಆಗುತ್ತೆ. ಆದ್ದರಿಂದ ಈ ಭಾಗದಲ್ಲಿ ಹುಲ್ಲುಗಳು ಬೆಳಿತವೆ. ಇಲ್ಲಿ ಏನಿದೆ ಅಂದರೆ ಇಲ್ಲಿ ಸಂಪೂರ್ಣವಾಗಿ ಮಳೆಕಾಡು. ಇಲ್ಲಿ ಸ್ವಲ್ಪ ಮಳೆ ಬರೋದ್ರಿಂದ ಇಲ್ಲಿ ಹುಲ್ಲು ಬೆಳೀತದೆ. ಗ್ರಾಸ್ಲ್ಯಾಂಡ್ಸ್ ಇಲ್ಲೇ ಬೆಳೀತವೆ. ಇದೆಲ್ಲ ಕೆಳಗೆ ಗ್ರಾಸ್ಲ್ಯಾಂಡ್ ಅಂದರೆ ಹುಲ್ಲು. ಈ ಹುಲ್ಲನ್ನು ನಾವು ಏನಂತ ಕರಿತೀವಿ ಅಂದರೆ ಸವನ್ನಾ ಅಂತ ಕರಿತೀವಿ. ಆಫ್ರಿಕಾದಲ್ಲಿ ಮಾತ್ರ ಸವನ್ನಾ ಅಂತ ಕರಿತೀವಿ. ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಇದೆ. ಇದು ಟ್ರಾಪಿಕಲ್ ಅಂದರೆ ಉಷ್ಣವಲಯದ ಹುಲ್ಲುಗಾವಲು. ಇದು ಉಷ್ಣವಲಯ. ಸೂರ್ಯ ಎಲ್ಲೇ ಇರ್ತಾನಲ್ಲ, ಇದು ಉಷ್ಣವಲಯ. ಅತಿ ಹೆಚ್ಚು ಬಿಸಿ ಇರುತ್ತೆ. ಉಷ್ಣವಲಯದ ಹುಲ್ಲಿನ ಪ್ರದೇಶಕ್ಕೆ ನಾವೇನಂತ ಕರಿತೀವಿ? ಇಲ್ಲಿಂದ ಇಲ್ಲಿವರೆಗೂ ಉಷ್ಣವಲಯದ ಪ್ರದೇಶ ಅಂತ ಕರಿತೀವಿ.
ಈ ಉಷ್ಣವಲಯದ ಪ್ರದೇಶದಲ್ಲಿ ಕಂಡುಬರೋ ಹುಲ್ಲುಗಾವಲಿಗೆ ಸವನ್ನಾ ಅಂತ ಕರಿತೀವಿ. ಬೇರೆ ಬೇರೆ ಖಂಡಗಳಲ್ಲಿ ಬೇರೆ ಬೇರೆ ಹೆಸರು ಕರೀತಾರೆ, ಬಟ್ ಆಫ್ರಿಕಾದಲ್ಲಿ ಸವನ್ನಾ ಅಂತ ಕರೀತಾರೆ. ಇಲ್ಲಿ ಸವನ್ನಾ ಕಂಡುಬರುತ್ತೆ, ಇಲ್ಲಿ ಸವನ್ನಾ ಕಂಡುಬರುತ್ತೆ. ಆದರೆ ಇಲ್ಲಿ ಸವನ್ನಾ ಅಂತ ಕರೆಯೋದಿಲ್ಲ, ಅದನ್ನು ಏನಂತ ಕರೀತಾರೆ? ವೆಲ್ಡ್ ಅಂತ ಕರೀತಾರೆ. ವೆಲ್ಡ್ ಅಂತ ಕರೀತಾರೆ. ಇಲ್ಲಿ ಕೆಳಗಡೆ ಅದೇ ಸವನ್ನಕ್ಕೆ ವೆಲ್ಡ್ ಅಂತ ಕರೀತಾರೆ. ಇಲ್ಲಿ ಮಾತ್ರ ಸವನ್ನಾ ಕರೀತಾರೆ, ಕೆಳಗಡೆ ವೆಲ್ಡ್ ಅಂತ ಕರೀತಾರೆ. ಇದು ಹುಲ್ಲುಗಾವಲು. ಆಫ್ರಿಕಾದಲ್ಲಿ ಹುಲ್ಲುಗಾವಲಿಗೆ ಏನಂತ ಕರೀತಾರೆ? ವೆಲ್ಡ್ ಅಥವಾ ವೆಲ್ಡ್ ಮತ್ತು ಸವನ್ನಾ. ವೆಲ್ಡ್ ಅಂದರೆ ಕೆಳಗಡೆ, ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ವೆಲ್ಡ್ ಅಂತ ಕರೀತಾರೆ. ಇಲ್ಲಿ ಆಫ್ರಿಕಾದ ಇಲ್ಲಿ ಮಧ್ಯಭಾಗದಲ್ಲಿ ಸವನ್ನಾ, ಹುಲ್ಲುಗಾವಲು. ಈ ಹುಲ್ಲು ಏನಿದೆಯಲ್ಲ, ಇದು ಅತಿ ಶುಷ್ಕವಾಗಿರುತ್ತದೆ. ಇದು ಅತಿ ಅಂದರೆ ಪೌಷ್ಟಿಕಾಂಶದಿಂದ ಕೂಡಿರಲ್ಲ. ಈ ವೆಲ್ಡ್ ಮತ್ತು ಈ ಕಡೆ ಸ್ಟೆಫಿ ಮೇಲ್ಗಡೆ ಕಂಡು ಬರುತ್ತಲ್ವ, ಆ ಪ್ರದೇಶದಲ್ಲಿ ಕಂಡುಬರೋ ಹುಲ್ಲುಗಾವಲು ಅತಿ ಫಲವತ್ತಾದ ಹುಲ್ಲುಗಾವಲು, ಅಂದರೆ ಪೋಷಕಾಂಶವುಳ್ಳ ಹುಲ್ಲು ಪ್ರದೇಶವಾಗಿರ್ತದೆ. ಈ ಹುಲ್ಲುಗಾವಲು ಮತ್ತು ಡೆಸರ್ಟ್ನ ಮಧ್ಯೆ ಇರೋದೇ ಸಾಹೆಲ್ ಪ್ರದೇಶ. ಇಲ್ಲಿ ಮಳೆಕಾಡು, ಇಲ್ಲಿ ಹುಲ್ಲು, ಇಲ್ಲಿ ಡೆಸರ್ಟ್. ಗೊತ್ತಾಯ್ತಲ್ವ? ಇಲ್ಲಿ ಮರುಭೂಮಿ, ಏನು ಮಳೆನೂ ಬೀಳಲ್ಲ. ಇಲ್ಲಿ ಸ್ವಲ್ಪ ಸಸ್ಯನೂ ಬೆಳೆಯಲ್ಲ. ಇಲ್ಲಿ ಸ್ವಲ್ಪ ಮಳೆ ಬೀಳುತ್ತೆ, ಸ್ವಲ್ಪ ಸಸ್ಯ ಇದೆ. ಅಧಿಕ ಮಳೆ, ಅಧಿಕ ಸಸ್ಯವರ್ಗ. ಕಡಿಮೆ ಮಳೆ ಹುಲ್ಲುಗಾವಲು, ಕಡಿಮೆ ಮಳೆ ಮರುಭೂಮಿ. ಇಲ್ಲೆಲ್ಲ ಮರುಭೂಮಿ. ಗೊತ್ತಾಯ್ತಲ್ವ? ಇದು ಮತ್ತು ಈ ಭಾಗದಲ್ಲಿ ಮೆಡಿಟೇರಿಯನ್ ಹವಾಮಾನ, ಕೆಳಗಡೆ ಮೆಡಿಟರೇನಿಯನ್ ಹವಾಮಾನ. ಈ ದಕ್ಷಿಣ ಭಾಗದಲ್ಲಿ ಮಾತ್ರ ಮೆಡಿಟರೇನಿಯನ್ ಹವಾಮಾನ. ಇಲ್ಲಿ ಮೆಡಿಟರೇನಿಯನ್ ಹವಾಮಾನ, ಇಲ್ಲಿ ಮೆಡಿಟರೇನಿಯನ್ ಹವಾಮಾನ, ಇಲ್ಲಿ ಮರುಭೂಮಿಯ ಹವಾಮಾನ, ಮರುಭೂಮಿ ಪ್ರದೇಶ. ಇಲ್ಲಿ ಹುಲ್ಲುಗಾವಲು, ಇಲ್ಲಿ ಮಳೆಕಾಡುಗಳು, ಅಂದರೆ ಉಷ್ಣವಲಯದ ಮಳೆಕಾಡುಗಳು ಮತ್ತು ಸಮಭಾಜಕದ ಸಮಭಾಜಕದ ಹಚ್ಚ ಹಸಿರಿನ ಕಾಡುಗಳು, ನಿತ್ಯ ಹರಿದ್ವರ್ಣ ಕಾಡುಗಳು ಇಲ್ಲಿ ಕಂಡುಬರ್ತವೆ. ಗ್ರಾಸ್ಲ್ಯಾಂಡ್ಸ್ ಎಷ್ಟು ಕಂಡು ಬರ್ತವೆ? ಒಂದು ಸವನ್ನಾ, ಇನ್ನೊಂದು ವೆಲ್ಡ್. ಸವನ್ನಾ ನೋಡಿ, ಸವನ್ನಾ ಈ ಭಾಗದಲ್ಲಿ ಕಂಡುಬರುತ್ತೆ, ವೆಲ್ಡ್ ಈ ಭಾಗದಲ್ಲಿ ಕಂಡುಬರುತ್ತೆ. ನಂತರ ಓಷಿಯನ್ ಕರೆಂಟ್ಸ್ ಅಂದರೆ ಸಾಗರ ಪ್ರವಾಹಗಳು. ಆಫ್ರಿಕಾದ ಮೇಲೆ ಕಂಡುಬರುವ ಸಾಗರದ ಪ್ರವಾಹಗಳಲ್ಲಿ ಪ್ರಮುಖವಾಗಿ ಕಂಡುಬರೋದು ಒಂದು ಅಗುಲಾಸ್ ಉಷ್ಣ ಪ್ರವಾಹ ಅಂತ ಕರಿತೀವಿ. ಅಗುಲಾಸ್ ಉಷ್ಣ ಪ್ರವಾಹ. ಇನ್ನೊಂದು ಬೆನುಗುಲ ಶೀತ ಪ್ರವಾಹ, ಕೆನರಿ ಶೀತ ಪ್ರವಾಹ. ಗೊತ್ತಲ್ಲ? ಕೆನರಿ ಶೀತ ಪ್ರವಾಹ, ಬೆನುಗುಲ ಶೀತ ಪ್ರವಾಹ, ಅಗುಲಾಸ್ ಉಷ್ಣ ಪ್ರವಾಹ. ಇವು ಪ್ರಮುಖವಾದ ಪ್ರವಾಹಗಳು. ಎಷ್ಟು? 3. ಒಂದು ಅಗುಲಾಸ್, ಬೆನುಗುಲ, ಕೆನರಿ. ಇನ್ನೊಂದು ಇದರ ಪ್ರಮುಖ ಲಕ್ಷಣ ಅಂದರೆ ಈ ತೀರ ಪ್ರದೇಶ ಇದೆ. ಸ್ವಾಹಿಲಿ ಅಂತ ಕರಿತೀವಿ. ಸ್ವಾಹಿಲಿ ತೀರ ಪ್ರದೇಶ ಎಲ್ಲಿಂದ ಕಂಡು ಬರುತ್ತೆ ಅಂದರೆ ಸೊಮಾಲಿಯಾದ ಈ ಗಡಿಭಾಗದಲ್ಲಿ, ಇಲ್ಲಿಂದ ಪ್ರಾರಂಭವಾಗಿ ಮೊಜಾಂಬಿಕ್ ಭಾಗ ಇಲ್ಲಿವರೆಗೂ ಕಂಡುಬರುತ್ತೆ. ಇದನ್ನು ಸ್ವಾಹಿಲಿಯ ತೀರ ಪ್ರದೇಶ ಅಂತ ಕರಿತೀವಿ. ಸ್ವಾಹಿಲಿ ತೀರ ಪ್ರದೇಶ ಅದರದ್ದು ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವ ತೀರ ಪ್ರದೇಶ. ಯಾವ್ಯಾವ ದೇಶಗಳು? ಒಂದು ಕೀನ್ಯಾ, ತಾಂಜಾನಿಯಾ ಮತ್ತು ಉತ್ತರದ ಮೊಜಾಂಬಿಕ್. ಮತ್ತು ಇಲ್ಲೊಂದು ದೇಶ ಇದೆ, ಕೊಮರೋಸ್ ಅಂತ ಕರಿತೀವಿ. ಕೊಮರೋಸ್ ದ್ವೀಪ. ಇದು ದೇಶನೇ. ಈ 4 ದೇಶಗಳಲ್ಲಿ ಏನು ಕಂಡುಬರುತ್ತೆ? ಸ್ವಾಹಿಲಿ ತೀರ ಪ್ರದೇಶ, ಸ್ವಾಹಿಲಿ ಕೋಸ್ಟ್, ಸ್ವಾಹಿಲಿ ತೀರ ಪ್ರದೇಶ. ಇದು ಆಫ್ರಿಕಾದ ಕೆಲವು ಪ್ರಮುಖ ಲಕ್ಷಣಗಳು. ಗೊತ್ತಲ್ವಾ? ಇಷ್ಟು ನಾನು ಎಲ್ಲ ಲಕ್ಷಣಗಳನ್ನು ಒಂದೇ ಕ್ಲಾಸಲ್ಲಿ ಮುಗಿಸೋಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲ ಸರ್, ಬೇರೆ ಒಂದೊಂದು ಲಕ್ಷಣವೂ ಬೇರೆ ಮಾಡಿ ಅಂತಂದರೆ ಅದನ್ನು ಮಾಡ್ತೀನಿ. ಬಟ್ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ತುಂಬ ಡೀಪ್ ಆಗುತ್ತೆ. ಈ ರೀತಿ ನಾನು ಏನು ಮಾಡಿದ್ದೀನಿ ಅಲ್ವಾ, ಇದು ಸಾಮಾನ್ಯವಾಗಿ ಒಂದೇ ಕ್ಲಾಸಲ್ಲಿ ಎಲ್ಲನೂ ವಿವರಿಸೋಕ್ಕೆ ಟ್ರೈ ಮಾಡಿದ್ದೀನಿ. ಒಂದೊಂದು ಕ್ಲಾಸ್ ಅಂದರೆ ಈ ನದಿಗಳಿಗೆ, ಮತ್ತು ಈ ಪ್ರಸ್ಥಭೂಮಿಗೆ, ಮತ್ತು ಈ ಹವಾಮಾನಕ್ಕೆ, ಮತ್ತು ಈ ಪರ್ವತ ಶ್ರೇಣಿಗಳಿಗೆ ಒಂದೊಂದೇ ಕ್ಲಾಸ್ ಆದರೆ ಅದೇನಾಗುತ್ತೆ, ತುಂಬ ಡೀಪ್ ಆಗುತ್ತೆ. ಡೀಪ್ ಆದರೆ ನಿಮಗೆ ಸಂಪೂರ್ಣವಾದ ಜ್ಞಾನ ಸಿಗುತ್ತೆ. ಬಟ್ ನೀವು ಮಾಡಿ ಅಂದರೆ ಮಾಡ್ತೀನಿ, ಇಲ್ಲ ಇದೇ ರೀತಿ ಇರಲಿ, ಇಷ್ಟೇ ಹೇಳಿ ಸರ್ ಅಂದರೆ ಇಷ್ಟೇ ಹೇಳ್ತೇನೆ. ಏನಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನಾನು ಇಷ್ಟು ಹೇಳಿದ್ದೀನಿ. ಇನ್ನು ನಿಮಗೆ ಏನು ಆಫ್ರಿಕಾದಲ್ಲಿ ಏನು ಬೇಕು
ಅದನ್ನು ಕಮೆಂಟ್ ಮಾಡಿ ಹೇಳಿ. ಅದನ್ನು ಎಲ್ಲರೂ ಅದೇ ರೀತಿ ಕಮೆಂಟ್ ಮಾಡಿದರೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಮುಂದೆ ಆಫ್ರಿಕಾದ ಪ್ರಮುಖ ದ್ವೀಪಗಳ ಬಗ್ಗೆ ಹೇಳ್ತೀನಿ. ಆಫ್ರಿಕಾದಲ್ಲಿ ಕಂಡುಬರುವ ಪ್ರಮುಖ ದ್ವೀಪ ದೇಶಗಳು ಮತ್ತು ಆಫ್ರಿಕಾದ ಸಂಬಂಧಪಟ್ಟಂಥ ಕೆಲವು ಪ್ರಮುಖ ದ್ವೀಪಗಳ ಬಗ್ಗೆ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ.